ಲಲಿತಾ ಪರಮೇಶ್ವರಿ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಸೌಂದರ್ಯ ಲಹರಿಯ ಮುಂದುವರಿದ ಭಾಗ ಶ್ಲೋಕಗಳನ್ನ ನೋಡ್ತಾ ಹೋಗೋಣ. ಸ್ಫುರದ್ ಗಂಡಾ ಭೋಗ ಪ್ರತಿಫಲಿತ ತಾಟಂಕ ಯುಗಲಂ ಅನ್ನುವ ಶ್ಲೋಕವನ್ನ ನಾವು ನೋಡೋಣ. ನೋಡಿ, ಹಿಂದಿನ ಶ್ಲೋಕದಲ್ಲಿ ಕಣ್ಣು ಹುಬ್ಬು ಮನ್ಮಥನ ಬಿಲ್ಲು, ಕಣ್ಣು ರೆಪ್ಪೆ ಮನ್ಮಥನ ಬಾಣಕ್ಕೆ ಕಟ್ಟಿದ ಹುರಿ, ಹಾಗೂ ಕಪೋಲಗಳೆಂಬ ಮನ್ಮಥನ ಒಂದು ಬಿಲ್ಲಿನಲ್ಲಿ ಹೂಡಿದ ವಿಶಾಲ ನೇತ್ರಗಳ ಓರೆ ನೋಟ ಅಂತೆಲ್ಲ ನಾವು ನೋಡಿದ್ವಿ ಅಲ್ವಾ. ಶ್ಲೋಕದಲ್ಲಿ ಶಂಕರರು ಏನ್ ಮಾಡಿದ್ದಾರೆ, ಜಗನ್ಮಾತೆಯ ಕೆನ್ನೆಗಳ ಸೌಂದರ್ಯವನ್ನ ವರ್ಣಿಸ್ತಾ ಇರ್ತಾರೆ. ನೋಡಿ, ಹೆಣ್ಣು ಮಕ್ಕಳನ್ನ ನೀವು ಗಮನಿಸಿದ್ದೆ ಆದ್ರೆ ಎಷ್ಟೇ ವಯಸ್ಸಾಗಿದ್ರು ಕೂಡ ಅವ್ರಿಗೆ ತಮ್ಮ ಸೌಂದರ್ಯದ ಬಗ್ಗೆ ಕಾಳಜಿ ಅನ್ನೋದು ಇರುತ್ತೆ. ವಿಶೇಷವಾಗಿ ಅದಕ್ಕೆ ದೇಹವು ಸ್ಪಂದಿಸುವಂತೆ ಅವರ ಕೆನ್ನೆ ಸ್ವಲ್ಪ ಮೃದುವಾಗಿರುತ್ತೆ. ಶರೀರದಲ್ಲಿ ಧಮನಿಗಳಿದೆ, ನರಗಳಿದೆ, ಇನ್ನು ಏನೇನೋ ಇದೆ. ಒಂದು ಮಗು ಹುಟ್ಟಿದಾಗ ಅದರ ಕೆನ್ನೆಯನ್ನ ಮುಟ್ಟು ನೋಡಿ ಹೇಗಿರುತ್ತೆ. ಬೆಳೀತಾ ಬೆಳೀತಾ ಅದು ಬದಲಾಗ್ತಾ ಹೋಗುತ್ತೆ, ದೇಹಕ್ಕೆ ತಕ್ಕಂತೆ, ಹವಾಮಾನಕ್ಕೆ ತಕ್ಕಂತೆ. ಸ್ವಲ್ಪ ಬಿಸಿಲಾದ್ರೂ ಆಗಲ್ಲ, ಕಷ್ಟ ಆಗುತ್ತೆ. ಅತಿ ಚಳಿ ಆದ್ರೂ ಕೂಡ ಕಷ್ಟ ಆಗುತ್ತೆ. ಅದ್ರಲ್ಲೂ ಹೆಣ್ಮಕ್ಳು ಮುಖ ಅಂತೂ ಬಾಡ್ ಹೋಗುತ್ತೆ, ಏನಾದ್ರು ತುಂಬಾ ಹೊತ್ತು ಬಿಸಿಲು ನಿಂತ್ಕೊಂಡ್ರೆ. ಗಂಡ್ಮಕ್ಳು ಬಾಡ್ ಹೋಗ್ತಾರೆ, ಬಟ್ ಆದ್ರೆ ಹೆಣ್ಮಕ್ಳು ಬೇಗ ಬಾಡ್ ಹೋಗೋಕೆ ಕಾರಣ ಅವರು ಕಮಲದ ಹಾಗೆ ಅಂತ ಹೇಳ್ತಾರೆ, ಕಮಲದ ಮುಖದ ಹಾಗೆ. ಇಂತಹ ಸೌಂದರ್ಯ ಎಲ್ಲರಲ್ಲೂ ಇದ್ರೂ ಕೂಡ ಹೆಣ್ಮಕ್ಳಲ್ಲಿ ವಿಶೇಷತೆ. ಒಂದಾನೊಂದು ಅತಿಶಯ ಕಾಲದಲ್ಲಿ ಸೌಂದರ್ಯಕ್ಕೆ ಬಹಳವಾದ ಮಹತ್ವವನ್ನ ಕೊಡ್ತಾ ಇದ್ರು, ಈಗಲೂ ಕೊಡ್ತಾರೆ. ಆಗ ಪ್ರಕೃತಿ ದತ್ತವಾಗಿ ಸಿಗ್ತಕ್ಕಂತ ವಸ್ತುಗಳಿಂದ ತಮ್ಮ ಸೌಂದರ್ಯವನ್ನ ಹೆಚ್ಚಾಗಿ ಮಾಡ್ಕೊಂಡ್ರೆ, ಈಗ ಹೊರಗಡೆ ಯಾವ್ಯಾವ್ದೋ ಸಿಗ್ತಕ್ಕಂತ ವಸ್ತುಗಳಿಂದ ಹೆಚ್ಚಾಗಿ ಮಾಡ್ಕೊಂತೀವಿ. ಕಾರಣ ಇಷ್ಟೇ, ಏನಾದ್ರೂ ಆಗ್ಲಿ ಸೌಂದರ್ಯ ಇರ್ಲಿ. ಯಾಕೆ? ಹೆಣ್ಣಿಗೆ ಸೌಂದರ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ ಅನ್ನೋದು ನಿಮ್ಮ ನಂಬಿಕೆ. ಇಲ್ಲಿ ಏನ್ ಹೇಳ್ತಾರೆ, ಪ್ರಕೃತಿ ಸೌಂದರ್ಯವನ್ನ ನೋಡ್ಬೇಕಾಗಿರೋ ಚೆನ್ನಾಗಿರೋ ಹೃದಯ ಇರ್ಬೇಕೇ ಹೊರ್ತು ಹೊರಗಡೆ ಕಾಣಿಸ್ತಕ್ಕಂತ ಅಂದದ ಬಗ್ಗೆ ನೀವು ಇಟ್ಕೊಂಡಾಗ ಪ್ರಯೋಜನ ಇಲ್ಲ. ಈಗ ಅಮ್ಮನ್ ವಿರಾಟ ರೂಪದಲ್ಲಿ ನೋಡ್ಬೇಕು ಅಂತ ಬಯಸೋರ್ಗಿಂತ ಅಮ್ಮ ಸುಂದರವಾಗಿ ಅವಳು ನೋಡಿದ್ರೇನೆ ಸಂತೋಷ ಆಗ್ಬೇಕು, ಆ ರೀತಿಲಿ ಇರ್ಬೇಕು ಅಂತ ಬಯಸೋರೆ ಹೆಚ್ಚು. ಯಾರು ಇಷ್ಟಪಡ್ತೀವಿ? ಯಾರಾದ್ರೂ ಇಷ್ಟಪಟ್ಬಿಡ್ತೀವ ನಾವು? ಅಮ್ಮ ತುಂಬಾ ಕೋಪದಲ್ಲಿ ಉಗ್ರವಾಗಿ ಬಂದು ನನ್ ಮುಂದೆ ನಿಂತ್ಕೊಳ್ಳಿ, ತ್ರಿಶೂಲ ಇಟ್ಕೊಂಡ್ಬಿಟ್ಟು ಬಂದು ನಿಂತ್ಕೊಂಡು, ಕಂದ ನೀನು ತಿಂತೀನಿ ಅಂತ ಬಂದು ನಿಂತ್ಕೊಳ್ಳಿ ಅಂತ ಯಾರು ಇಷ್ಟಪಡಲ್ಲ. ತಾಯಿ ನಗುಮುಖದಿಂದ ಸಕಲ ಆಭರಣಗಳನ್ನ ಧರಿಸ್ಕೊಂಡು ತಾಯಿ ನನ್ ಮುಂದೆ ಬಂದು ನಿಂತ್ಕೊಳ್ಳಿ ಅಂತ ಮನಸ್ಸು ಬಯಸುತ್ತೆ. ನಾವು ಆಕೆಯ ಸೌಂದರ್ಯವನ್ನ ಇಷ್ಟಪಟ್ಟು ಅವಳನ್ನ ಕಣ್ಣು ತುಂಬ್ಕೋಬೇಕು ಅಂತ ಇಷ್ಟಪಡ್ತೀವಿ. ಸೂರ್ಯ ಚಂದ್ರಾಗ್ನಿಗಳು ನಯನ ಆದಾಗ ಅವಳಿಗೆ ಎಲ್ಲಾ ರೀತಿ ಕೆಲಸ ಮಾಡ್ಬೇಕಾದ್ರೆ ಅವಳ ಕಪೋಲ ಅಂತಕ್ಕಂಥದ್ದು, ಅವಳ ಕೆನ್ನೆ ಅಂತಕ್ಕಂಥದ್ದನ್ನ ವರ್ಣನೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದು ಶಿವನಿಗೆ ಮಾತ್ರ ಸಾಧ್ಯ, ಯಾಕಂದ್ರೆ ಅವನ ಮಾತ್ರ ಆಕೆಯನ್ನ ಅತಿ ಹತ್ತಿರದಿಂದ ನೋಡಿರೋದು. ಅದಕ್ಕೆ ಹೇಳ್ತಾರೆ, ಸೂರ್ಯಚಂದ್ರರು ಬರೀ ಕಣ್ಣಷ್ಟೇ ಅಲ್ಲ, ಸ್ತನ ಕೂಡ ಅಂತ ವರ್ಣನೆ ಮಾಡಿದ್ದೀವಿ. 2 ಕಣ್ಣು ಮತ್ತೆ 2 ಕಿವಿ ಆಭರಣಗಳು ರಥದ ಚಕ್ರ ತರ ಅಂತ ವರ್ಣಿಸ್ತಾರೆ. ನಾವೇನ್ ಅರ್ಥ ಮಾಡ್ಕೋಬೇಕು? ತಾಯಿಯ ಕೆನ್ನೆ ಅಂತಕ್ಕಂಥದ್ದು ಮನುಷ್ಯರು ನಾವೇನ್ ಅರ್ಥ ಮಾಡ್ಕೋಬೇಕು ಅಂದ್ರು ಅದರಿಂದ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಇಷ್ಟೇ, ಪ್ರಕೃತಿ ಸೌಂದರ್ಯವನ್ನ ಸವಿಸ್ತಕ್ಕಂತ ಮನಸ್ಸು ಇರಬೇಕು. ಆಗ ನೋಡ್ತಕ್ಕಂತ ಎಲ್ಲ ವಸ್ತುಗಳು ಸುಂದರವಾಗಿ ಕಾಣಿಸುತ್ತೆ. ಅಣುವಿನಲ್ಲೂ ನಿಕ್ಷಿಪ್ತವಾಗಿದೆ ಜಗತ್ತಿನಲ್ಲಿ ಸೌಂದರ್ಯ ಅಂತಕ್ಕಂಥದ್ದು. ನೀವ್ ಯಾವುದೇ ವಸ್ತುವಲ್ಲಿ ಹುಡುಕಿ ಅದ್ರಲ್ಲಿ ಒಂದು ಸೌಂದರ್ಯ ಇರುತ್ತೆ. ಅಕ್ಕಿ, ಪಕ್ಷಿ, ಗಿಡ, ಮರ, ಹೂವು, ಪ್ರತಿಯೊಂದ್ರಲ್ಲೂ ಒಂದು ವಿಶೇಷವಾದ ಬಣ್ಣ, ಒಂದು ಸೌಂದರ್ಯ, ಒಂದು ಸುವಾಸನೆ, ಒಂದು ಕಾಂತಿಯನ್ನ ಜಗನ್ಮಾತೆ ನೀಡಿದ್ದಾಳೆ. ಅದು ಯಾವುದೋ ನಮಗ್ ಬೇಡದೆ ಇರ್ತಕ್ಕಂಥ ವಸ್ತು ಇರ್ಬೋದು, ಆದ್ರೆ ಪ್ರಕೃತಿಗ್ ಬೇಕದು ಯಾವುದೋ ಒಂದು ಕಾರಣದಿಂದ. ಪ್ರಕೃತಿ ಸೌಂದರ್ಯವನ್ನ ಹೆಚ್ಚಿಸ್ಲಿಕ್ಕೆ ಬೇಕು, ಹಾಗಾಗಿ ಆ ಗಿಡ ಮರ ಇದೆ. ಮನಸ್ಸು ಪೂರ್ತಿಯಾಗಿ ಕಾಣಿಸ್ಬೇಕು ಅಂದ್ರೆ ನಮ್ಮಲ್ಲಿ ಭಕ್ತಿ ಇರ್ಬೇಕು, ಸಾಧನೆ ಇರ್ಬೇಕು. ಆಗ ನಮ್ಮ ಹೃದಯ ಕಣ್ಣು ತೆರ್ಕೊಳುತ್ತೆ, ತನ್ನಿಂದ ತಾನೇ ಎಲ್ಲ ಕೆಲಸ ಮಾಡುತ್ತೆ ಅನ್ನೋ ವಿಚಾರವನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ. ಈ ಶ್ಲೋಕ ಐನ್ ಬೀಜಾಕ್ಷರಿ ಮಂತ್ರ ಬಹಳ ಪವರ್ಫುಲ್ ಆಗಿ ಈ ಶ್ಲೋಕದಲ್ಲಿ ಬಳಕೆಯನ್ನ ಮಾಡ್ತವೆ. ಸೊ ಹಾಗಾಗಿ 45 ದಿವಸಗಳ ಕಾಲ 1000 ಬಾರಿ ಜಪ ಮಾಡೋದ್ರಿಂದ
ಸಕಲ ಜನವಶ್ಯತೆ ಆಗ್ತಕ್ಕಂಥದ್ದು ಇದೆ ಅನ್ನುವ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ 40ನೇ ಶ್ಲೋಕದಲ್ಲಿ ತಾಯಿಯ ಮಧುರಲಾಪವನ್ನ ಹಾಗೂ ಆ ಕುಂಡಲ, ಆ ಕಿವಿ ಓಲೆ ಶಬ್ದ ಮಾಡುತ್ತಲ್ಲ ಜನ ಜನ ಅಂತ, ಅದಕ್ಕೂ ಒಂದ್ ಸೌಂದರ್ಯ ಇದೆ, ಅದನ್ನ ಹೇಳ್ತಾರೆ ಜಗನ್ಮಾತೆಗೆ. ಹಿಂದಿನ ಸೌಂದರ್ಯದಲ್ಲಿ ಹೇಳೋ ಹಾಗೆ ವಿಶೇಷವಾಗಿ ಹಾಗೆ ಹೇಳ್ಬೇಕು ಅಂದ್ರೆ, ಅಮ್ಮ ತಾಯಿ ಪಳಪಳ ಅಂತ ಹೊಳಿತಕ್ಕಂತ ಕನ್ನಡಿಯಂತೆ ನಿನ್ ಕೆನ್ನೆ ಇದೆ, ವಿಶಾಲ ಪ್ರದೇಶದಲ್ಲಿ ಮಿರಿಮಿರಿ ಅಂತ ಮಿಂಚ್ತಾ ಇದೆ ನಿನ್ ಕೆನ್ನೆ, ಅದಕ್ ಬೇರೆ 2 ಓಲೆಗಳು ಬೇರೆ ಹಾಕೊಂಡಿದ್ಯಾ, ಅದು ಮನ್ಮಥನ ರಥದ 4 ಚಕ್ರ ತರ ಕಾಣಿಸ್ತಾ ಇದೆ. ಆ ಚಕ್ರದಲ್ಲಿ 2 ಕೆನ್ನೆ ಹೇಗಿದೆ ಅಂದ್ರೆ ರಥದ 4 ಚಕ್ರ ತರ ಕಾಣಿಸ್ತಾ ಇದೆ ಅಂತ ಹೋಲಿಕೆ ಮಾಡಿದ್ರು. ಅದೇ 60ನೇ ಶ್ಲೋಕದಲ್ಲಿ ಜಗನ್ಮಾತೆಯ ವಾಗ್ದೇವಿಯಾದ ಸರಸ್ವತಿ ನೀನ್ ಪಕ್ಕದಲ್ಲೇ ಕೂತ್ಕೊಂಡ್ ತಾಯಿ ನಿನ್ನ ವೈಭವವನ್ನ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಏನ್ ಹಾಗಂದ್ರೆ ನೋಡಿ, ಬಾಯಲ್ಲಿ ಮಾತನಾಡೋದು ಅಂದ್ರೆ ಶಬ್ದ ಬಳಕೆ ಅಲ್ಲ. ಅಮ್ಮನವ್ರನ್ನ ಮೆಚ್ಚುಗೆ ಮಾಡ್ಬೇಕು ಅಂದ್ರೆ, ಅಮ್ಮ ನೀನ್ ಚೆನ್ನಾಗಿದ್ಯಾ ಅಂತ ಹೇಳಿದ್ರೆ ಸಾಕಾಗಲ್ಲ. ತಾಯಿ ಕರ್ಣ ಕುಂಡಲಗಳು, ಆ ಓಲೆಗಳು ಏನಿದೆ ಒಂದಕ್ಕೊಂದು ಮುಂದಕ್ಕೆ ಹೋಗ್ಬೇಕಾದ್ರೆ ಆ ಶಬ್ದ ಮಾಡುತ್ತೆ. ಹೆಣ್ಮಕ್ಳಿಗೆ ಗೆಜ್ಜೆ ಇರ್ತಕ್ಕಂಥ ಓಲೆಗಳನ್ನ ಹಾಕೊಂಡಾಗ ಅದು ನಿಶಬ್ದವಾಗಿದ್ರೆ ಅದರ ಶಬ್ದ ಕಿವಿ ಕೇಳಿಸುತ್ತಂತೆ. ಅದ್ ಯಾಕೆ ಅಂದ್ರೆ, ಅದ್ ಯಾವ ಪ್ರತಿಧ್ವನಿ ಅಂದ್ರೆ ಆನಂದದ ಪ್ರತಿಧ್ವನಿ, ಒಂಥರ ಸಂತೋಷ ಆಗುತ್ತೆ ಗೆಜ್ಜೆ ಶಬ್ದ ಕೇಳಿದ್ರೆ, ಕಿವಿಲಿರ್ತಕ್ಕಂಥದ್ದು. ಹಾಗಾಗಿ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದ್ರು, ಸಚಾಮರ ರಮಾವಾಣಿ ಸಭ್ಯ ದಕ್ಷಿಣ ಸೇವಿತ ಅಂದ್ರೆ ಎಡಗಡೆ ಬಲಗಡೆ ಲಕ್ಷ್ಮೀ ಸರಸ್ವತಿ ನಿನಗ್ ಗಾಳಿ ಬೀಸ್ತಾ ಇದ್ದಾರೆ. ಆ ಗಾಳಿ ಬೀಸ್ಬೇಕಾದ್ರೆ ಹೇಳ್ತಾ ಇದ್ದಾರೆ ನೋಡಿ. ಸರಸ್ವತಿ ದೇವಿ ವಾಕ್ದೇವಿ ಅಂತ ಕರಿತೀವಿ, ಅವಳಲ್ಲಿ ಇಲ್ದೇ ಇರ್ಬೋದು, ಆದ್ರೆ ಪರೋಕ್ಷವಾಗಿ ಇದ್ದಾಳೆ ತಾಯಿ ಸರಸ್ವತಿ ದೇವಿ. ಶ್ರೀವಾಕ್ಯ ಅಂದ್ರೆ ಸರಸ್ವತಿ ದೇವಿನ ಶ್ರೀವಾಕ್ಯ ಅಂತ ಕರಿತೀವಿ. ಅವಳು ಸರಸ್ವತಿ ರೂಪಿಣಿ. ಯಾರು ಇಂಪಾಗಿ ಮೆಲ್ಲಿಗೆ ಶಾಂತವಾಗಿ ಮೃದುವಾಗಿ ಮಿತ ಸುಸ್ವರಗಳಿಂದ ಮಾತನಾಡ್ತಾರೋ ಅವರ ನಾಲಿಗೆ ಮೇಲೆ ಸರಸ್ವತಿ ನಿಲ್ಲಿಸ್ತಾಳೆ. ಎಲ್ರಿಗೂ ಆಡಕ್ ಆಗಲ್ಲ, ಅದರ್ಥ ನಮ್ದು ಕಂಠ ಚೆನ್ನಾಗಿಲ್ಲ ಅಂತಲ್ಲ, ಯಾರು ಶಾಂತತೆಯಿಂದ ಇರ್ಬೇಕು. ಸರಸ್ವತಿ ಎಲ್ರಿಗೂ ಅಲ್ಲಿಲ್ಲ, ಶಾಂತಿ ಇರ್ಬೇಕು. ಶಾಂತಿ ಅಂದ್ರೆ ಅದ್ ನಿಮ್ಗೆ ಗೊತ್ತಿರ್ಬೇಕು, ನಿಮ್ಮ ಶಾಂತಿ. ಆಮೇಲೆ ಮೃದು ಮಾತು ಬರ್ಬೇಕು. ಮೃದು ಮಾತು ಅಂದ್ರೆ ಮೆಲ್ಲಗ್ ಮಾತಾಡ್ತಕ್ಕಂಥದ್ದು ಅಥವಾ ಇಂಪಾಗಿ ಮಾತಾಡ್ತಕ್ಕಂಥದ್ದು ಇರ್ಬೇಕು. ಆಮೇಲೆ ಅವಾಚ್ಯ ಶಬ್ದಗಳನ್ನ ಬಳಸಬಾರ್ದು. ತಾಯಿ ನೀನು ಸರ್ವ ಭಾಷಿಣಿ. ಜಗತ್ತಲ್ಲಿ ಯಾವುದೇ ಭಕ್ತ ತೆಲುಗಲ್ಲಿ ಕೇಳ್ಕೊಂತೀಯೋ, ತಮಿಳಲ್ಲಿ ಕೇಳ್ಕೊಂತೀವೋ, ಕನ್ನಡದಲ್ಲಿ ಕೇಳ್ಕೊಂತೀಯೋ, ಯಾವುದೇ ಭಾಷೆಯಲ್ಲಿ ಕೇಳಿದ್ರು ಕೂಡ ಸರ್ವ ಭಾಷೆಯನ್ನ ಅರ್ಥ ಮಾಡ್ಕೊಂತಕ್ಕಂಥದ್ದು ನಿನಗ್ ಗೊತ್ತು. ಅದಕ್ಕೆ ನಿನ್ನ ಸಾರವರ್ಷ ಭಾಷಿಣಿ, ಸರ್ವ ಭಾಷಿಣಿ ಅಂತ ಕರಿತೀವಿ. ಓಂ ನಮ ಶಿವಾಯ ಅಂತ ಕರಿತೀವಿ ಎಲ್ಲಾ ಭಾಷೆಯಲ್ಲೂ. ಶಿವ ಯಾವುದೇ ಭಾಷೆಯಲ್ಲಿ ಕರೆದ್ರು ಕೂಡ ಅವನಿಗೆ ಶಿವ ಪಂಚಾಕ್ಷರಿ ಇಬ್ರು ನಿಂತಿದ್ದಾರೆ. ನೀನು ಕಿವಿಲಿ ಇರ್ತಕ್ಕಂತ ಓಲೆಗಳು ಇದೆ, ನಾದಬಿಂದು ಕಳಾತ್ಮಿಕವಾಗಿ ಅವು ಜಣತ್ಕಾರ ಮಾಡ್ತಾ ಇದೆ. ಹೇಗೆ ಅವ್ರ ಗಾಳಿ ಬೀಸ್ದಾಗ ಆ ಗಾಳಿಯ ವೇಗಕ್ಕೆ 2 ಶಬ್ದ ಮಾಡ್ತು. ಅದನ್ನ ಕೇಳಿಸ್ತಾ ಇದ್ರೆ ಮನಸ್ಸಿಗೆ ಹರ್ಷ ಆಗ್ತಾ ಇದೆ. ಆ ಮುತ್ತಿನ ಓಲೆ ಜೋಲ್ ಬಿಟ್ಟಿದ್ಯಲ್ಲ, ಉರುತ್ತೋ ಜಾರ್ ಹೋಗ್ಬಿಡುತ್ತೋ, ಉರುಳ್ತಾ ಇದೆಯೇನೋ ಅಂತ ಜಗದ್ಗುರುಗ ಕಾಣಿಸಿದ್ರಂತೆ ತಾಯಿ ಕಿವಿ ಓಲೆ. ಆಗ ಕೇಳಿ ಬರ್ತಕ್ಕಂಥ ಶಬ್ದ ಯಾವುದೇ ರೀತಿಯಾದಂತ ಶಬ್ದಕ್ಕೆ ಸರಿಸಮಾನ ಆಗಲ್ಲ. ನಾವೇನೇನೋ ಇಲ್ಲಿ ಶಬ್ದಗಳನ್ನ ಮಾಡ್ತೀವಿ. ಚೌತಿ, ಶ್ರೀರಾಮನವಮಿ, ದಸರಾ, ದೀಪಾವಳಿ, ನವರಾತ್ರಿ ಎಲ್ಲಾ ಮಾಡಿದಾಗ ಏನೇನೋ ಮೈಕ್ಗಳೆಲ್ಲ ಹಾಕ್ತಿವಿ. ಇದ್ ಯಾವ್ದು ಅದಕ್ಕೆ ಸಮ ಆಗಲ್ಲ. ಆ ತಾಯಿಯ ಕಿವಿಯಲ್ಲಿ ಬರ್ತಕ್ಕಂಥ ಶಬ್ದ ಬೇರೆಯದೇ ಚಮತ್ಕಾರವನ್ನ ನೀಡ್ತಾ ಇದೆ.
ಅದು ಶಬ್ದ ಆಗಿದ್ ನೋಡಿ ಸರಸ್ವತಿ ಲಕ್ಷ್ಮಿ ತಲೆ ದೂಗ್ತಾ ಇದ್ದಾರೆ. ನೀನೇನೋ ಹೇಳ್ತಾ ಇದ್ಯಾ ಅವ್ರಿಬ್ರಿಗೂ, ಅದ್ರ ಮುನ್ಸೂಚನೆ ಅಂದ್ಬಿಟ್ಟು ಲಕ್ಷ್ಮೀ ಸರಸ್ವತಿಯವರು ತಲೆಯನ್ನ ದೂಗ್ತಾ ಇದ್ದಾರೆ ನಿನ್ನ ಕಿವಿಯ ಓಲೆ ಶಬ್ದವನ್ನ ಕೇಳಿಸ್ಕೊಂಡು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇದು ಅರ್ಥ ಮಾಡ್ಕೊಳ್ಳಿ. ಪರಮೇಶ್ವರನ ಪತ್ನಿಯಾದಂತಹ ಶರ್ವಾಣಿ, ನಿನ್ನ ಮುಖದಿಂದ ಅಮೃತ ರಸ ಯಾವಾಗ್ಲೂ ಹೊರಗಡೆ ಬರ್ತಾ ಇರತ್ತೆ. ಸರಸ್ವತಿ ಲಕ್ಷ್ಮಿ ಅದನ್ನ ಪಾವನ ಮಾಡ್ತಾ ಇರ್ತಾರೆ ಅಂತ ಸೇವಿಸ್ತಾ ಇರ್ತಾರೆ. ಆಗ ಸರಸ್ವತಿ ತಾಯಿ ತಲೆದೂಗ್ತಾ ಇದ್ದಾಳೆ ಅದರ ಚಮತ್ಕಾರಕ್ಕೆ. ಅವಳು ವೀಣಾಪಾಣಿ ಅಂತ ಕರಿತೀವಿ, ಅವಳು ಸಂಗೀತ ಪ್ರಿಯೆ ಅಂತ ಕರಿತೀವಿ. ಅವಳು ವೀಣೆ ನುಡ್ಸಿದ್ರೆ ಬ್ರಹ್ಮದೇವ ತಲೆದೂಗ್ತಾನೆ, ಇರ್ತಕ್ಕಂಥ ಎಲ್ಲ ಸಕಲ ಕೋಟಿ ಜೀವರಾಶಿಗಳು ತಲೆದೂಗ್ದಿವಿ. ಆದ್ರೆ ಅವಳನ್ನೇ ತಲೆದೂಗೋ ತರ ಮಾಡಿ ಅವಳೇ ಮಿಸ್ಮರೈಸಿಂಗ್ ಆಗೋ ತರ ಆಗ್ತಾ ಇರ್ತಕ್ಕಂಥದ್ದು ನಿನ್ನ ಕಿವಿಯೋಲೆಗಳ ಶಬ್ದ ಅಂದ್ಮೇಲೆ ಅದಿನ್ನೆಷ್ಟು ಇಂಪಾಗಿರ್ಬೇಕು. ಸರಸ್ವತಿನೇ ಮೂಕ ವಿಸ್ಮಿತಳಾಗಿ ಕಣ್ಣು ಮುಚ್ಕೊಂಡು ತಲೆದೂಗ್ಬೇಕು ಅಂದ್ರೆ, ಯಾರಾದ್ರೂ ಒಂದ್ ಸುಂದರವಾಗಿರೋ ಹಾಡು ಹೇಳಿದ್ರೆ ಏನ್ ಮಾಡ್ತೀವಿ ನಾವು? ತಲೆದೂಗ್ತೀವಿ. ಇಲ್ಲಿ ಸರಸ್ವತಿನೇ ತಲೆದೂಗ್ತಾ ಇದ್ದಾಳೆ ಅಮ್ಮನವರ ವಿಶೇಷವಾಗಿರ್ತಕ್ಕಂಥ ಕರ್ಣಾಭರಣ ಕಿವಿಯೋಳೆಗಳ ಶಬ್ದಕ್ಕೆ. ಎಷ್ಟು ಚೆನ್ನಾಗಿದೆ ದೇವಿಯ ಮಧುರಲಾಪ, ಅದರ ಮಹತ್ವ ಗೊತ್ತಾಗ್ತಾ ಇದೆ. ಈ ಶ್ಲೋಕವನ್ನ 8 ದಿವಸ 12,000 ಸಲ ಹೇಳ್ಕೊಂಡ್ರೆ ಪುರುಷ ವಶೀಕರಣ ಆಗತ್ತೆ ಅಂತ ಕರೀತಾರೆ. ಪುರುಷ ವಶೀಕರಣ ಅಂದ ಮಾತ್ರಕ್ಕೆ ಅವರು ಸಂಪೂರ್ಣ ನಮ್ಮ ಹಿಡಿತದಲ್ಲಿರ್ಬೋದು ಅಥವಾ ಏನೋ ಕೇಳೋದು ಅನ್ಕೋಬೇಡಿ, ಸನ್ಮಾರ್ಗಕ್ಕೆ ಬರ್ತಾರೆ. ಎಷ್ಟೋ ಜನ ಅಪಮಾರ್ಗದಲ್ಲಿ ಇರ್ತಾರೆ ಕೆಲವೊಬ್ಬರ ಗಂಡಂದಿರು, ಅಂತವ್ರಿಗೆ ಸನ್ಮಾರ್ಗಕ್ಕೆ ಕರ್ಕೊಂಬರಕ್ಕೆ ಇದು ಕೂಡ ಒಂದು ದಾರಿ. 8 ದಿನಗಳ ಕಾಲ 12,000 ಸಲ ಜಪ ಮಾಡೋದ್ರಿಂದ ಇದಾಗತ್ತೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ. ಹಾಗೆ ಮುಂದಿನ ಶ್ಲೋಕದಲ್ಲಿ ಅಮ್ಮನವರ ನಾಸಿಕ ಆಯ್ತಲ್ಲ, ಕೆನ್ನೆ ಆದ್ಮೇಲೆ ಯಾವ ಬಗ್ಗೆ ಇರೋದು? ತಾಯಿದು ಮೂಗು. ತಾಯಿಯ ಮೂಗಿನ ಬಗ್ಗೆ ತಿಳ್ಕೋಬೇಕೀಗ. ಜಗನ್ಮಾತೆಯ ನಾಸಿಕ ಸೌಂದರ್ಯ. ಸೋನಾಸ ವಂಶಸ್ತು ಹಿನಗಿರಿ ವಂಶಧ್ವಜಪಟಿ ಅಂತ ಹೇಳ್ತಾರೆ. ನಾಸಾದಂಡ ಅಂದ್ರೆ ಮೂಗಿನ ಸೌಂದರ್ಯ, ಮೂಗಲಿರೋ ಆಭರಣ, ಮುಕ್ತಾಭರಣ ಅಥವಾ ಮೂಗುತಿ, ಎಲ್ಲದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಇದ್ರ ಅರ್ಥ ನೋಡಿ, ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳೋದು, ಆದ್ರೆ ತುಂಬಾ ನೀವ್ ಅರ್ಥ ಮಾಡ್ಕೊಬಿಟ್ರೆ ತುಂಬಾ ಈಸಿ. ಬೇಗ ಅದ್ ಅರ್ಥ ಆಗ್ಬಿಟ್ರೆ ತುಂಬಾ ಖುಷಿ ಕೊಡುತ್ತೆ. ನೋಡಿ, 6 ಮುತ್ತುಗಳ ಬಗ್ಗೆ ನೀವು ತಿಳ್ಕೊಬೇಕು ಇವಾಗ. 6 ಮುತ್ತು ನೀವ್ ಹಾಡು ಹೇಳ್ತೀರಲ್ಲ, ಮುತ್ತು ಐದಳ ಎತ್ತಿ ಕೊಡುಬಳು ಮುತ್ತೈದೆ ಲಕ್ಷ್ಮಿ ಅಂತ. ಹಾಗೆ 6 ಮುತ್ತುಗಳು ವಿಧದಲ್ಲಿ ಲಭಿಸುತ್ತೆ. ಒಂದು ಆನೆಯ ಕುಂಭಸ್ಥಳದಲ್ಲಿ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಮುತ್ತಿನ ಬಗ್ಗೆ ಹೇಳ್ತಾ ಇದ್ದೀನಿ. ಮುತ್ತುಗಳಲ್ಲಿ 6 ವಿಧ. ಒಂದು ಆನೆಯ ಕುಂಭಸ್ಥಳ, ಇನ್ನೊಂದು ಬಿದಿರು ಮೆಳೆಯಲ್ಲಿ, 3ನೇದು ಸರ್ಪಗಳ ಹೆಡೆಯಲ್ಲಿ, 4ನೇದು ಮೇಘಗಳಲ್ಲಿ, 5ನೇದು ಶುಕ್ತಿಗಳಲ್ಲಿ, 6ನೇದು ಇಕ್ಷು ದಂಡದಲ್ಲಿ. ಈಗ ಅದ್ರ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ಯಾರು ಹೇಳಲಿಕ್ಕಿಲ್ಲ ನಿಮ್ಗೆ. ನೋಡಿ, ಆನೆಗಳ ಕುಂಭಸ್ಥಳದಲ್ಲಿ ಮುತ್ತು ಹೇಗೆ ಹುಟ್ಟುತ್ತೆ ಗುರುಗಳು? ಇವತ್ತೇ ಕೇಳಿದ್ದು, ಆನೆ ಒಳಗಡೆ ಮುತ್ತಿರುತ್ತಾ? ನಮ್ ಜನಗಳು ಗೊತ್ತಾದ್ರೆ ಆನೆಗಳನ್ನ ಬೇಕಾದ್ರೆ ಸಾಯಿಸ್ಬಿಡ್ತಾರೆ. ಅಲ್ಲಿ ಆನೆಗಳ ಕುಂಭಸ್ಥಳ ಚರ್ಮ ದಪ್ಪಗಿರುತ್ತೆ, ಮಡಕೆಯಂತೆ ಇರುತ್ತೆ. ಆ ಆನೆಗಳು ಯಾವಾಗ ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತವೆ, ಆನೆ ಯಾವಾಗ ಓಡಾಡ್ಲಿಕ್ಕೆ ತುಂಬಾ ಅತಿ ದೂರವನ್ನ ಕ್ರಮಿಸುತ್ತೆ, ಆನೆ ಬೆವರ್ಲಿಕ್ಕೆ ಶುರು ಮಾಡುತ್ತೆ ಮನುಷ್ಯರ ರೀತಿ. ಅಲ್ಲಿ ಬೆವರು ಹೆಚ್ಚಾಗಿ ಬೆವರಿನ ಹನಿ ಏನಾಗುತ್ತೆ, ಆ ಕುಂಭಸ್ಥಳದ ಚರ್ಮದ ಮಧ್ಯದ ಸಿಕ್ಕಾಕೊಂಡು ಆ ನೀರಿನ ಹನಿ ಏನಿದೆಯಲ್ಲ ಅದು ಮುತ್ತ ಕನ್ವರ್ಟ್ ಆಗುತ್ತೆ. ಇದು ಮುತ್ತ ಕನ್ವರ್ಟ್ ಆಗುತ್ತೆ. ಆನೆಗಳು ಯಾವಾಗ ಮುಂದಕ್ಕೆ ಚಲಿಸ್ತಾ ಹೋಯ್ತು, ಅದು ಕ್ರಿಸ್ಟಲ್ ತರ ಆಗಿರ್ತಕ್ಕಂಥದ್ದು, ಘನರೂಪದಲ್ಲಿ ಇರ್ತಕ್ಕಂಥ ಆ ಒಂದು ಮುತ್ತುಗಳು ಯಾವುದಾದ್ರೂ ಗಿಡದ ಕೊಂಬೆಗಳಿಗೋ ಕಾಂಡಕ್ಕೋ ಉಚ್ಕೊಳ್ಳುತ್ತೆ. ಆ ಆನೆಗಳ ದೇಹ ಒಂದು ಮರಕ್ಕೆ ಉಜ್ಜಿದಾಗ ಏನಾಯ್ತು, ಆ ಮುತ್ತುಗಳು ಗಿಡಕ್ಕೆ ಮೇಲೋ ಅಥವಾ ಕೆಳಗಡೆನೂ ಉದುರುತ್ತೆ. ಇದನ್ನ ನಾವು ಆನೆಯಿಂದ ಹುಟ್ಟಿರ್ತಕ್ಕಂಥ ಗಜಮುತ್ತು ಅಂತ ಕರಿತೀವಿ. ಅರ್ಥ ಆಯ್ತಾ? ಇವು ಹೇಗಿರುತ್ತೆ ಗುರುಗಳೇ? ಆಶ್ಚರ್ಯ ಆಗ್ತಾ ಇದ್ದಿಲ್ಲ. ಏನಿದ್ ಹೇಗಿರುತ್ತೆ ಅಂದ್ರೆ, ಕರ್ಪೂರ ತರ ಇರುತ್ತೆ ಆ ಮುತ್ತು. ಈ ಚಿಕ್ಕ ಚಿಕ್ಕ ಕರ್ಪೂರ ಮನೇಲಿ ಕ್ಯಾಂಪರ್ ಹಚ್ತೀವಲ್ವಾ, ದೇವ್ರಿಗೆ ಆರತಿ ಮಾಡ್ತೀವಲ್ವಾ, ಆ ರೀತಿ ಇರುತ್ತೆ ಅದು. ಹಾಗೆ ಇರ್ಬೇಕು ಅಂತ ಏನಿಲ್ಲ, ಕರ್ಪೂರ ತರ ಕಾಂತಿ ಇರುತ್ತೆ. ಅದು ಗೋಧಿ ಬಣ್ಣ ಆದ್ರೂ ಇರ್ಬೋದು,
ಅಥವಾ ಬೇರೆ ರೀತಿಯಲ್ಲೂ ಇರಬಹುದು ಅದು. ಇನ್ನು ಎರಡನೇ ಮುತ್ತು, ಈ ಎರಡನೇ ಮುತ್ತು ಬಂದು ಬಿದಿರು ಮೆಳೆ ಅಂತ ಹೇಳಿದೆ. ಬ್ಯಾಂಬು ಗೊತ್ತಲ್ವಾ ನಿಮ್ಗೆಲ್ರಿಗೂ ಕೂಡ, ಆ ಬಿದಿರಿನ ಮರದಲ್ಲಿ ಇರುತ್ತೆ ನೋಡಿ. ಬಿದಿರಿನ ಗುಣ ನಿಮ್ಗೆ ಗೊತ್ತು, ಅದು ಹುಲ್ಲು ಜಾತಿಗೆ ಸೇರಿದೆ. ಅದು ಆ ಬಿದಿರಿನ ಮರದೊಳಗಡೆ ಟೊಳ್ಳಿರುತ್ತೆ. ಟೊಳ್ಳು ಅಂದ್ರೆ ಏರ್, ಗಾಳಿ ಇರುತ್ತೆ. ಮೇಲ್ ಮಾತ್ರ ಅದೊಂದು ಕೊಂಬೆ, ಅದನ್ನ ಮುರಿದ್ ನೋಡಿದ್ರೆ ಒಳಗಡೆ ವೆಕೇಟ್ ಇರುತ್ತೆ, ಗಾಳಿ ಇರುತ್ತೆ, ಸಣ್ಣ ರಂಧ್ರ ಇರುತ್ತೆ ಬಾಟಮ್ ಇಂದ ಮೇಲ್ ತನಕ. ಇದೇ ಶ್ರೀಕೃಷ್ಣನ ಮುರುಳಿ, ವಂಶಿ ಅಂತ ಕರಿತೀವಿ, ವಂಶಿ. ಅವನ ಬಿದಿರಿನ ಕೊಳಲು. ಆ ಬಿದಿರು ತುಂಡುಗಳಾಗಿದ್ದಾಗ ಏನಾಗುತ್ತೆ ಗೊತ್ತಾ? ತುಂಡಾದಾಗ ಆ ಮಳೆ ಬೀಳುತ್ತೆ. ಆ ಮಳೆ ಬಿದ್ದಾಗ ಬಿದಿರು ಎಲೆ ಸಣ್ಣ ಕುದ್ದು ಕೆಳಗ್ ತಿರುಗುತ್ತೆ. ಆ ಬಿದಿರಿನ ಎಲೆ ಮೇಲೆ ಬಿದ್ದಂತಹ ನೀರು ಜಾರಿ ಆ ಬಿದಿರಿನ ಮರದೊಳಗಡೆ ಟೊಂಗಾಗಿ ಒಂದು ಏರ್ ತರ ಇರುತ್ತೆ ಕೆಳಗಡೆಯಿಂದ ಮೇಲೆ ಅಂತ ಹೇಳಿದ್ನಲ್ಲ, ಆ ಬಿದಿರಿನ ಮರದೊಳಗಡೆ ಡ್ರಾಪ್ ಆಗುತ್ತೆ. ಅಂದ್ರೆ ಒಳಗಡೆ ಇರ್ತಕ್ಕಂಥ ಖಾಲಿ ಜಾಗಕ್ಕೆ ಬಿದ್ದಾಗ ಅಲ್ಲಿ ಆ ಮುತ್ತುಗಳಾಗಿ ಕನ್ವರ್ಟ್ ಆಗುತ್ತೆ. ಅದು ಅಲ್ಲಿರ್ತಕ್ಕಂಥ ಪ್ರೆಷರ್ ಇಂದ, ಏರ್ ಪ್ರೆಷರ್ ಇಂದ ಅದು ಕ್ರಿಸ್ಟಲ್ ಫಾರ್ಮ್ ಆಗಿ ಮುತ್ತುಗಳ ಕನ್ವರ್ಟ್ ಆಗುತ್ತೆ. ಇದೇ ಬಿದ್ರು ಕೋಲ್ ಆ ಕಡೆ ಈ ಕಡೆ ಆಗ್ಬೇಕಾದ್ರೆ ಗಲಗಲ ಶಬ್ದ ಆಗುತ್ತೆ. ಅಂದ್ರೆ ಯಾರೋ ಗೆಜ್ಜೆ ಹಾಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋ ಶಬ್ದ ಆಗುತ್ತೆ. ಆ ಬಿದಿರು ಇರ್ತಕ್ಕಂಥ ದಾರಿಯಲ್ಲಿ ಒಬ್ಬರೇ ರಾತ್ರಿ ಹೊತ್ತು ನಡ್ಕೊಂಡು ಹೋದಾಗ ಅದು ಬಿಳಿ ಅಥವಾ ಕೆಂಪು ಬಣ್ಣದ ಮುತ್ತಾಗಿರುತ್ತೆ. ಎರಡನೇ ಮುತ್ತು. ಮೂರನೇ ಮುತ್ತು, ಇದ್ರ ಬಗ್ಗೆ ಮಾಹಿತಿ ಇದೆ ಸ್ವಲ್ಪ. ವಾಸುಕಿ ನಾಗರ ರಾಜ ಆಗಿರ್ತಕ್ಕಂಥ ಆ ವಾಸುಕಿ ಸರ್ಪರಾಜನ ಎಡೆಗಳಲ್ಲಿ ಉದ್ಭವಿಸಿದ ಮುತ್ತು. ಅದನ್ನ ನಾಗಮಣಿ ಅಂತ ನೀವೆಲ್ಲ ಕರೀತೀರ, ನಿಮ್ಮ ಭಾಷೆಯಲ್ಲಿ ನಾಗಮಣಿ ಅಂತ ಕರೀತೀರ. ಆ ವಾಸುಕಿ ಜಾತಿಗೆ ಸೇರಿದ ಹಾವು ಎಲ್ಲಿ ಸೌರಭ ಇರುತ್ತೋ, ಅಂದ್ರೆ ಏನ್ ಗುರುಗಳೇ, ಮಲ್ಲಿಗೆ ಇರ್ತಕ್ಕಂಥ ಗಿಡಗಳು, ತಾಳೆ ಹೂವಿನ ಪೊದೆ ಅಥವಾ ಸಂಪಿಗೆ ಇರ್ತಕ್ಕಂಥ ಹೆಚ್ಚಾಗಿ ಯಾವುದೇ ಪರಿಮಳಯುಕ್ತವಾದಂತ ಹೂಗಳಿರ್ತಕ್ಕಂಥ ಜಾಗದ ಹತ್ತಿರ ಇರುತ್ತೆ ಅಂತ ಹೇಳ್ತಾರೆ. ಆ ಸೌರಭಕ್ಕೆ, ಆ ಗಂಧಕ್ಕೆ, ಆ ಒಂದು ಫ್ರಾಗ್ರೆನ್ಸ್ಗೆ ಆಕರ್ಷಿತರಾಗಿ ಅವು ಎಡೆಗಳನ್ನ ಪೊದೆಗಳಲ್ಲಿ ಆ ಮಣ್ಣಿನ ಒಳಗಡೆ ತಲೆನ ಮುಚ್ಕೊಂತವೆ. ತಮ್ಮ ತಲೆಯನ್ನ ಆ ಮಣ್ಣಿನ ಒಳಗಡೆ ಮುಚ್ಕೊಂತವೆ. ಅಲ್ಲಿ ಎಲ್ಲಿ ಮುತ್ತಿರುತ್ತೆ ಅಂತ ಗೊತ್ತು. ಆ ಮುತ್ತಿನ ಇವಾಗ ಚಿನ್ನ ಎಲ್ಲಿದೆ ಅಂತ ಗೊತ್ತಾಗಿ ನಾವು ಚಿನ್ನ ಹೇಗ್ ಅಗಿತೀವೋ, ಆ ಹಾವಿಗೆ ಗೊತ್ತಿರುತ್ತೆ ಎಲ್ಲಿ ಹೊಳೆಯುವ ವಸ್ತು ಇರುತ್ತೆ ಅಂತ. ಆ ಹೊಳೆಯುವ ವಸ್ತು ಅದ್ರ ತನ್ನ ತಲೆಯನ್ನ ಹಾಕಿ ಅದು ತಿರುಗಿಸುತ್ತೆ. ಆಗ ಅದು ಎಡೆಯಲ್ಲಿ ಸಿಗಾಕೊಳ್ಳುತ್ತೆ. ಹಾಗೆ ಎಡೆಯಲ್ಲಿ ಸಿಕ್ಕಾಕೊಂಡಂತಹ ಚಿಕ್ಕ 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 ಬಿಂದುಗಳು ಅದು ಎಲ್ಲ ಒಟ್ಟಾಗಿ ಕೂಡಿ ನೀಲವರ್ಣ ಅಥವಾ ಶ್ವೇತವರ್ಣದ ಒಂದು ಮುತ್ತಾಗುತ್ತೆ ಅಂತ ಹೇಳ್ತಾರೆ. ನಾಲ್ಕನೇ ಮುತ್ತು. ಈ ನಾಲ್ಕನೇ ಮುತ್ತು ಹೇಳ್ದೆ ಮೇಘಗಳಿಂದ ಬರ್ತಕ್ಕಂಥದ್ದು. ಮೇಘ ಅಂದ್ರೆ ಮೋಡ, ಮಳೆ ಆಗುತ್ತೆ, ಕಪ್ಪಾಗುತ್ತೆ ಮೋಡ, ಕಪ್ಪಾಗಿ ಮಳೆ ಸುರಿಯುತ್ತೆ. ಆ ಮಳೆ ಸುರಿಬೇಕಾದ್ರೆ ಕೆಲವೊಂದ್ ಕಡೆ ಆನೆಕಲ್ಲು ಅಥವಾ ಆಲಿಕಲ್ಲು ಮಳೆ ಆಗದ್ನ ನಾವು ನೋಡಿದ್ದೀವಿ ಅಲ್ವಾ. ಕ್ರಿಸ್ಟಲ್ ಫಾರ್ಮೇಟ್ ಅಲ್ಲಿ ಒಂದಷ್ಟು ಐಸ್ ತರ ಕೆಳಗಡೆ ಉದುರುತ್ತೆ. ಅದು ಮನುಷ್ಯರು ಅಥವಾ ಪಶುಗಳ ಮೇಲೆ ಬಿದ್ರೆ ಏನಾಗುತ್ತೆ ಅಂದ್ರೆ ಘಾಸಿ ಮಾಡ್ಬೋದು, ನಮ್ಗೆ ಸ್ವಲ್ಪ ಹಾಮ್ ಆಗ್ಬೋದು. ಈ ಮುತ್ತಿನ ಮಳೆ ಅಂತಕ್ಕಂಥ ಚಮತ್ಕಾರವನ್ನ ನೀವು ಕೇಳಿರಿ. ಆ ಮುತ್ತುಗಳು, ಆ ಜ್ಯೋತಿರ್ ಮುತ್ತುಗಳು ಅಂದ್ರೆ ಕರ್ಗೋಗುತ್ತೆ ಅದು ಭೂಮಿ ಬಿದ್ದಿದ ತಕ್ಷಣ. ಅದ್ರ ಜೊತೆಗೆ ಕೆಲವೊಂದ್ಸಲ ಏನಾಗುತ್ತೆ, ಮುತ್ತುಗಳು ಉದುರುತ್ತೆ. ಅದ್ ಹೇಗೆ ಅಂದ್ರೆ ಆ ಮಳೆ ಬರಕ್ಕಿಂತ ಮುಂಚೆ ಬರ್ತಕ್ಕಂತ ಮಿಂಚು ನೋಡಿದಿರ, ಲೈಟ್ನಿಂಗ್ ಅಂತ ಕರಿತೀವಿ. ಆ ಮಿಂಚು ಆ ಒಂದು ಆಲಿಕಲ್ಲಿನ ಮೇಲೆ ಪಾಸ್ ಆದಾಗ ಅದೇನಾಗತ್ತೆ ಅಂದ್ರೆ ಪರ್ಮನೆಂಟ್ ಕ್ರಿಸ್ಟಲ್ ಅಥವಾ ಹೊಳಿತಕ್ಕಂತ ಒಂದು ಮುತ್ತಾಗಿ ಕನ್ವರ್ಟ್ ಆಗತ್ತಂತೆ. ಆ ಮೇಘಗಳಿಗೂ ಮಿಂಚುಗಳಿಗೂ ಅವಿನಾಭಾವ ಸಂಬಂಧ ಇದೆ. ಅದು ಕೆಳಗಡೆ ಬಿದ್ದಾಗ ಏನಾಗುತ್ತೆ, ಮುತ್ತಾಗಿ ಕನ್ವರ್ಟ್ ಆಗತ್ತಂತೆ. ಇನ್ನ ಐದನೇದ್ ಬಂದ್ಬಿಟ್ಟು ಶುಕ್ತಿಕ. ಶುಕ್ತಿಕ ಅಂದ್ರೆ ಕಪ್ಪೆ ಚಿಪ್ಪು. ಆ ಸಮುದ್ರದ ಆಳದಲ್ಲಿ ಕಪ್ಪೆ ಚಿಪ್ಪಿನ ಮಧ್ಯದಲ್ಲಿ ಜನಿಸ್ತಕ್ಕಂತ ಮುತ್ತುಗಳನ್ನ ನಾವೇನಂತ ಕರಿತೀವಿ, ಶುಕ್ತಿಕ ಮುತ್ತು ಅಂತ ಕರಿತೀವಿ. ಅದು ಹೇಗೆ ನೋಡಿ, ಸ್ವಾತಿ ಮಳೆ ಬರಬೇಕು, ಎಲ್ಲಾ ಮಳೆನೂ ಅಲ್ಲ, ಮಳೆ ನಕ್ಷತ್ರಗಳಿದೆ ನಿಮ್ಗೆ ಗೊತ್ತಿರ್ಬೋದು. ಆ ಮಳೆ ನಕ್ಷತ್ರಗಳಲ್ಲಿ ಸ್ವಾತಿ ಮಳೆ ಬಂದಾಗ ಅದರ ಸ್ವಾತಿ ಮಳೆ ಬಿಂದು ಸಮುದ್ರ ಪ್ರಾಂತದಲ್ಲಿ ಹೋಗ್ಬೇಕದು. ಆ ಸಮುದ್ರದ ಬಾಟಮ್ ತನಕ ಹೋದಾಗ ಸಮುದ್ರದಲ್ಲಿನ ಮುತ್ತಿನ ಚಿಪ್ಪು, ಅದೊಂದು ಪ್ರಾಣಿ, ಅದೊಂದು ಜೀವಿ, ಅದು ಒಳಗಡೆ ಬಿದ್ದು ಆ
ಮುಚ್ಕೊಳತ್ತೆ, ಅದರ ಶೆಲ್ ಮುಚ್ಕೊಂಡಾಗ ಏನಾಗತ್ತೆ, ಆ ನೀರು ಘನೀಭವಿಸಿ ಅದು ಮುತ್ತ ಕನ್ವರ್ಟ್ ಆಗತ್ತೆ. ಅದನ್ನ ಮೀನ್ ಹಿಡಿಯೋರು ಹೋದಾಗ ಅಲ್ಲಿ ಸಿಗತ್ತೆ. ಯೂಶಲಿ ಅದು ಶ್ವೇತ ವರ್ಣದಲ್ಲೇ ಇರುತ್ತೆ ಆ ಮುತ್ತು ಅಂತ ಹೇಳ್ತಾರೆ. 6ನೇ ಮುತ್ತು ಇಕ್ಷುದಂಡದಲ್ಲಿ ಅಂತ ಹೇಳ್ದೆ. ರಾಜರಾಜೇಶ್ವರಿ ಅಮ್ಮನವ್ರು ಇಟ್ಕೊಂಡಿದಾರಲ್ಲ ಇಕ್ಷುದಂಡ, ಲಲಿತಾ ಪರಮೇಶ್ವರಿ ಇಟ್ಕೊಂಡಿದಾರಲ್ಲ ಇಕ್ಷುದಂಡ, ಅಂದ್ರೆ ಕಬ್ಬಿನ ಜಲ್ಲೆ. ಕಬ್ಬಿನ ಜಲ್ಲೆಲಿ ಹೆಂಗ್ ಹುಟ್ಟುತ್ತೆ ಗುರುಗಳೇ? ನೀವ್ ಹೇಳದ್ ಕೇಳ್ಬಿಟ್ರೆ ಎಷ್ಟೋ ಜನ ಶ್ರೀಮಂತರಾಗ್ಬಿಡ್ಬೇಕಿತ್ತು. ಅದಕ್ಕೆ ಇದ್ಯಾವುದು ಗೊತ್ತಿಲ್ವಲ್ಲ, ಅದಕ್ಕೆ ಯಾರು ಶ್ರೀಮಂತರಾಗ್ಲಿಲ್ಲ. ಅಂಡ್ ಎಲ್ರಿಗೂ ಇದು ಅದು ಸಿಗೋದು ಇಲ್ಲ. ಅದೃಷ್ಟಯಾಮಿ ಅನ್ನೋ ಹಾಗೆ ಅದು ದಕ್ಕೋರ್ಗ್ ಮಾತ್ರ ದಕ್ತಕ್ಕಂಥದ್ದು. ನೋಡಿ, ಕಬ್ಬಿನ ಜಲ್ಲೆ ಅದು ಕೂಡ ಬಿದಿರಿನ ತರ ಟೊಳ್ಳು, ಈಸಿಯಾಗಿ ಮುರಿಬೋದಾ? ಗಟ್ಟಿ ಇರುತ್ತ, ಒಳಗಡೆ ವಾಟರ್ ಕಂಟೆಂಟ್ ಇರುತ್ತೆ, ನೀರಿನ ಅಂಶ ತುಂಬಿಕೊಂಡಿರುತ್ತೆ. ಇಂತಹ ಕಡೆ ಕೆಲವೊಂದು ಕಬ್ಬಲ್ಲಿ ಏನಾಗುತ್ತೆ ಅಂದ್ರೆ ಅದ್ರ ಒಳಗಡೆ ಆ ನೀರಿನ ಅಂಶ ಹಾಗೂ ಆ ಗಟ್ಟಿಯಾದಂತ ಅಂಶ ಇಲ್ಲದೆ ತುಂಬಾ ಟೊಳ್ಳಾಗಿರುತ್ತೆ, ಏರ್ ಪಾಸ್ ಆಗುವಷ್ಟು ಜಾಗ ಇರುತ್ತೆ. ಅದರ ಮೇಲೆ ಏನಾದ್ರೂ ಮಳೆ ನೀರಿನ ಹನಿಗಳು ಬಿದ್ದು ಅದರ ಮೇಲಿಂದ ಬಾಟಮ್ ತನಕ ಏನಾದ್ರೂ ಪ್ರಸಾರ ಆದಾಗ ಅದರ ಮಧ್ಯದಲ್ಲಿ ಏನಾದ್ರೂ ಆ ನೀರಿನ ಹನಿ ಅಲ್ಲೇ ಆವಿರ್ಭವಿಸ್ಕೊಂಡ್ರೆ, ಘನೀಕರಿಸ್ಕೊಂಡ್ರೆ ಅದು ಆರಿದ್ರ ವರ್ಣದ ಮುತ್ತುಗಳಾಗಿ ಕನ್ವರ್ಟ್ ಆಗತ್ತೆ. ಇದು ನಮ್ಗೆ ಗೊತ್ತಾಗಲ್ಲ. ಆ ಕಬ್ಬನ್ನ ಕಡಿಯೋದು ಅಥವಾ ಸುಟ್ಟಾಕುವಂತ ಕೆಲಸ ಮಾಡಿದಾಗ ಏನಾಗುತ್ತೆ, ಅದು ಮಣ್ಣಿನ ಜೊತೆ ಸೇರ್ಕೊಳುತ್ತೆ. ಹೀಗೆ ಸಿಕ್ಕ ಮುತ್ತುಗಳನ್ನ ಶುದ್ಧ ಮಾಡಿ ಅದರಲ್ಲಿ ಸಣ್ಣ ರಂಧ್ರ ಮಾಡಿ ಅವನ್ನ ಆಹಾರಗಳಾಗಿ ಮಾಡ್ತಾರೆ. ಮುತ್ತೆಲ್ಲ ಕೆಲವೊಂದ್ಸಲ ಮಣ್ಣಲ್ಲಿ ಸಿಗುತ್ತೆ, ಅದು ಯಾವ ರೀತಿ ಬೇಕಾದ್ರೂ ಇರ್ಬೋದು. ಇಷ್ಟು ಚರಿತ್ರೆ ಇದೆ ಮುತ್ತುಗಳಿಗೆ, ಗೊತ್ತಾ? ಸುಮ್ಮನೆ ಮುತ್ತು ಅಂದ ತಕ್ಷಣ ಹೆಣ್ಮಕ್ಳು ಒಡವೆ ಅಂಗಡಿಯಲ್ಲಿ ಸಿಗೋದು, ಸಮುದ್ರದಲ್ಲಿ ಸಿಗೋದು ಅನ್ಕೊಂಡು, ಈ ರೀತಿಯಾದಂತ ಅನೇಕ ವಿಧವಾದಂತಹ ಹಿನ್ನೆಲೆ ಇದೆ ಮುತ್ತುಗಳಿಗೆ. ಅದಕ್ಕೆ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಹೇಳ್ತಾನೆ, ನವಚಂಪಕ ಪುಷ್ಪಾಭ ನಾಸಾ ದಂಡ ವಿರಾಜಿತ. ಅಮ್ಮನವರು ಕಬ್ಬಿನ ಜಲ್ಲೆ ಇಟ್ಕೊಂಡಿದ್ದಾರೆ, ಅದಕ್ಕೆ ಹೇಳ್ತಾ ಇದೀವಿ, ಏನಂತ ಹೇಳ್ತಾ ಇದೀವಿ? ದಂಡ ವಿರಾಜಿತ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ. ಅದ್ರ ಹಿಂದೆ ಇರೋ ಅರ್ಥ 100, ಅದನ್ನ ನಾವು ಅಬ್ಸರ್ವ್ ಮಾಡ್ಲಿಲ್ಲ. ಕಬ್ಬಿನ ಜಲ್ಲೆಲಿ ಹುಟ್ಟುತ್ತೆ ಮುತ್ತು ಅಂತ ಹೇಳ್ತಾರೆ ಅಲ್ಲಿ. ಅಮ್ಮನವರ ಮೂಗು ನಾಸಿಕ ಹೇಗಿದೆ ಅಂದ್ರೆ ಸಂಪಿಗೆ ಹೂವು ಆಗ ತಾನೇ ಅರಳಿದ ಸಂಪಿಗೆ, ಪೂರ್ತಿ ಅರಳಿರ್ಬಾರ್ದು, ಮೊಗ್ಗಾಯ್ತು, ಮೊಗ್ಗಾಗಿ ಇವತ್ತು ಅರಳಬೇಕು ಸಂಪಿಗೆ ಹೂವ. ಆ ಸಂಪಿಗೆ ಹೂವು ಹರಳಬೇಕಾದ್ರೆ ದಳಗಳನ್ನ ಲೂಸ್ ಮಾಡ್ಕೊಂಡು ಇನ್ನು ಚೂಪಾಗಿ ಇರುತ್ತೆ, ಅರ್ಲಿರಲ್ಲ, ಚೂಪಾಗಿರುತ್ತೆ. ಆ ರೀತಿ ಇದೆ ಅಮ್ಮನವರ ಮೂಗು. ಈಗ ಸಂಪಿಗೆ ಹೂವ ಅಂದ್ಮೇಲೆ ಘಮ ಘಮ ಅನ್ಬೇಕಲ್ಲ, ಹಾಗೆ ಸುವಾಸನೆಯಿಂದ ಕೂಡಿ ತೀಡಿದಂತಹ ಒಂದು ವಾಸನೆ ಬರ್ತಾ ಇದೆ ಅಂತ ವಶಿನ್ಯಾದಿ ವಾಗ್ದೇವತೆಗಳು ವರ್ಣನೆ ಮಾಡ್ತಾರೆ. ಹಾಗೆ ಸಕಲ ಆಗಮ ವೇದಗಳು ಅಮ್ಮನವರ ಮುತ್ತುಗಳಾಗಿ ಮುಕ್ತಾಭರಣವಾಗಿ ಅವಳ ನಾಸಿಕವನ್ನ ಧರಿಸಿದೆ, ಅವಳ ಮೂಗಿಗೆ ಸೇರ್ಕೊಂಡ್ಬಿಟ್ಟಿದೆ. ಎಲ್ಲ ಆಗಮ ವೇದಗಳೇ ತಾಯಿ ಮೂಗಲ್ಲಿ ಇರ್ತಕ್ಕಂಥ ಮುತ್ತು ಅಂತ ಹೇಳ್ತಾರೆ. ಅದೇ ಶಂಕರ ಭಗವತ್ಪಾದರು ಏನ್ ಮಾಡ್ತಾರೆ, ಅಮ್ಮನವರ ನಾಸಿಕವನ್ನ ಬಿದುರು ಕೋಲಿನ ತರ ವರ್ಣಿಸ್ತಾರೆ. ಅಮ್ಮಂದು ಬಿದ್ರು ಕೋಲು ಮೂಗು, ಒಳಗಡೆ ಏನೂ ಇಲ್ಲ, ಟೊಳ್ಳು, ಮೇಲ್ಗಡೆ ಮುತ್ತು. ಆ ಬಿದ್ರು ಗಾಳಿ ಬಂದಾಗ ಆ ಕಡೆ ಈ ಕಡೆ ಹಾರಾಡ್ದಾಗ ಯಾವ ತರ ಎಲೆಗಳೆಲ್ಲ ಉದುರುತ್ತೋ ಹಾಗೆ ತಾಯಿಯ ಮುತ್ತುಗಳು ಉದುರುತ್ತಾ ಇದೆ ಅಂತ ವರ್ಣನೆ ಮಾಡಿದ್ದಾರೆ. ಆ ಜಗನ್ಮಾತೆಯ ಉಚ್ಛ್ವಾಸ ನಿಶ್ವಾಸ, ಉಸಿರು ತಗೊಂಡು ಉಸಿರು ಬಿಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಸಕಲ ಆಗಮ ವೇದ ಉಪನಿಷತ್ತು ಇದೆ ಅಂತ ಹೇಳ್ತಾರೆ. ಆ ನಾಸಾಭರಣ ಅಂದ್ರೆ ಕೆಳಗಡೆ ಹಾಕೊಂತೀವಲ್ಲ, 2 ಮೂಗಿನ ಮಧ್ಯೆ ಧರಿಸ್ತಕ್ಕಂಥ ಆಭರಣ, ಅದನ್ನ ಬುಲಾಕು ಅಂತ ಕರಿತೀವಿ ನಾವು. ಅರ್ಥ ಆಯ್ತಾ? ಮೂಗಿಗೆ ಆ ಕಡೆ ಈ ಕಡೆ ಚುಚ್ಕೊಳೋದು ಅದು ಮೂಗು ಬಟ್ಟು ಅಥವಾ ಮೂಗು ನತ್ತು ಅಂತ ಕರಿತೀವಿ, ಮೂಗುತಿ ಅಂತ ಕರಿತೀವಿ. ಈ 2 ಮೂಗಿನ ಮಧ್ಯೆ ಇರ್ತಕ್ಕಂಥ ಬಾಟಮ್ ಕೆಳಗಡೆ ಹಾಕೊಂಡು ಗೆಜ್ಜೆ ತರ ಅಲ್ಲಾಡುತ್ತಲ್ಲ, ಅದು ನಾಸಾಭರಣ. ಬುಲಾಕು ಅಂತ ಜೋಲ ಯಾವಾಗ್ಲೂ ಜೋಲಾಡ್ತಿರುತ್ತೆ, ಅಲ್ಲಾಡ್ತಿರುತ್ತೆ. ಅವ್ರಿಗೆ ಅನ್ಸ್ಬಿಡ್ತಂತೆ ಇನ್ನೇನ್ ಬಿದ್ದೆ ಹೋಗುತ್ತೆ, ಅದು ತಾಯಿ ಧರಿಸ್ತಿರ್ತಕ್ಕಂತ ಮೂಗು ಏನಿದೆ ಕೆಳಗಡೆ ಮೂಗುನದ್ದು ಅದು ಬಿದೋಗುತ್ತೆ. ತಾಯಿ ನಿನ್ನ ನಾಸಾದಂಡದಿಂದ ಮುತ್ತುಗಳು ಉದುರುತ್ತಾ ಇದೆ ಅಂತ ಅವ್ರು ಅದಕ್ಕೆ ಹೇಳಿದ್ದು. ನಾಸಾದಂಡ ಆ ಕಬ್ಬಿನ ಜಲ್ಲೆಯಿಂದ ಯಾವ ತರ ಅದು ಉದುರುತ್ತೋ ಅದೇ ತರ ನಿನ್ ಮೂಗಿಂದ ದಂಡದಿಂದ ಉರುಳುತ್ತಾ ಇದೆ. ಮೂಗಿನ ಒಳಗಡೆ ಹೋಗ್ತಕ್ಕಂತ ಗಾಳಿಯನ್ನ ಪರಿಶುದ್ಧ ಮಾಡಕ್ ಯಾವ ತರ ನಮ್ಮಲ್ಲಿ ಕೆಲವೊಂದಷ್ಟು ವಸ್ತುಗಳಿದೆಯೋ ಅದಕ್ಕೋಸ್ಕರ ಹಿಂದಿನವರು ಎಲ್ಲಾ ಹೆಣ್ಮಕ್ಳಿಗೂ ಮುತ್ತಿನ ನಾಸಾಭರಣಗಳನ್ನ ಧರಿಸ್ತಾ ಇದ್ರು.
ಕಲ್ಲಿನ ಆಭರಣ ಮೂಗಿನ ಚುಚ್ಚಿಸ್ತಾ ಇದ್ರು. ಆಗ ಶ್ವಾಸ ಪರಿಶುದ್ಧಿ ಆಗತ್ತೆ, ಮನುಷ್ಯ ಆರೋಗ್ಯವಾಗಿರ್ತಾನೆ. ನಿರಂತರವಾಗಿ ಹೆಣ್ಮಕ್ಳು ಅಡ್ಗೆ ಮನೇಲಿ ಇರ್ತಾರೆ, ಅವರು ಅಲ್ಲಿ ಬರ್ತಕ್ಕಂಥ ಹೊಗೆಯನ್ನ ಕುಡಿಬೇಕು, ಬೇರೆ ಬೇರೆ ರೀತಿಯಾದಂತಹ ಘಾಟನ್ನ ಕುಡಿಬೇಕು. ಆಗ ಅವರ ಪ್ರಾಣಕ್ಕೆ ಅಪಾಯ ಸಂಭವಿಸ್ತಕ್ಕಂಥ ಸಂಭವ ಇರುತ್ತೆ. ಆ ಮೂಗಿನ ತೂತನ್ನ ಮಾಡಿದಾಗ ಆ ರೀತಿ ಆಗ್ತಕ್ಕಂಥ ಸಂಭವ ಕಡಿಮೆ. ಕೆಲಸದಲ್ಲೇ ಮಗ್ನಾಗಿರ್ತಕ್ಕಂಥ ಹೆಂಗಸರಿಗೆ ಶುದ್ಧ ಗಾಳಿ ಬೇಕು ಅಂತ ಅನ್ಸಲ್ಲ, ಶುದ್ಧವಾದ ಶ್ವಾಸ ಬೇಕು ಅನ್ಸಲ್ಲ. ಈ ಚುಚ್ಚಿರ್ತಕ್ಕಂಥ ಮುತ್ತಿನ ನಾಸಾಭರಣಗಳು ಏನ್ ಮಾಡ್ತವೆ, ಅಲಂಕಾರಕ್ಕಾಗಿ ಅಷ್ಟೇ ಅಲ್ಲದೆ ಅವು ಅವರಿಗೆ ಶುದ್ಧವಾದ ಗಾಳಿಯನ್ನ ತೆಗೆದುಕೊಳ್ಳಿಕ್ಕೆ ಸಹಾಯವನ್ನ ಮಾಡ್ತದೆ. ನೀವ್ ವಜ್ರದ್ ಹಾಕಿದಿರೋ, ಹವಳದ್ ಹಾಕಿದಿರೋ, ಯಾವ್ದ್ರದ್ ಹಾಕಿದಿರೋ, ಆದ್ರೆ ಮೂಗು ಆಗ್ತಕ್ಕಂಥ ಮೂಗಿನ ಆ ಮುತ್ತು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಿಮ್ಮ ಆರ್ಥಿಕ ಸ್ಥಿತಿಗೆ ಹೇಗ್ ಬೇಕಾದ್ರೂ ಹಾಕೋಬಹುದು. ಕೆಲವೊಬ್ರು ಬಣ್ಣದ ನವರತ್ನಕ್ಕೆ ಸಂಬಂಧಪಟ್ಟಂತಹ ಮೂಗುತಿಯನ್ನ ಧರಿಸ್ತಾರೆ. ಅವರವರ ಸ್ಥಿತಿ ಹೇಗೆ ಧರಿಸ್ತಾರೆ, ಹಿರಿಯರು ಹೇಳ್ತಾರೆ, ನವಗ್ರಹಗಳಿಗೆ ಪ್ರತೀಕವಾಗಿ ಧರಿಸ್ತಾರೆ. ಕೈಗೆ ಉಂಗುರವನ್ನ ಹಾಕ್ತೇವೆ, ನವಗ್ರಹ ಉಂಗುರ, ಅದೇ ತರ ಮೂಗಿಗೂ ಕೂಡ ಧರಿಸೋರಿದ್ದಾರೆ. ಕೇತು ವೈಢೂರ್ಯ, ಗುರು ಪುಷ್ಯರಾಗ, ಬುಧ ಪಚ್ಚೆ, ಶನಿ ನೀಲ, ರವಿ ಕೆಂಪು, ಶುಕ್ರ ವಜ್ರ, ರಾಹು ಗೋಮೇದಿಕ, ಕುಜ ಪಗಡೆ ಬಣ್ಣ, ಚಂದ್ರ ಮುತ್ತು, ಅವರವರಕ್ಕೆ ತಕ್ಕಂತೆ ಅವರು ಧರಿಸ್ತಾರೆ. ಆದ್ರೆ ಯಾವುದೂ ಧರಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನಾವು ಯಾವುದು ನಮಗ್ ಶಕ್ತಿ ಇದೆಯೋ ಅದನ್ನ ನಮ್ಮ ಮೂಗಲ್ಲಿ ಧರಿಸ್ಕೊಳೋದ್ರಿಂದ ಶ್ರೀಮಾತೆಯ ಚರಣಗಳಲ್ಲಿ ಭಕ್ತಿ ಭಾವ ಉಂಟಾದ್ರ ಜೊತೆಗೆ ಆರೋಗ್ಯದ ಸಮಸ್ಯೆ ಸುಧಾರಿಸ್ತದೆ ಅನ್ನುವ ವಿಚಾರವನ್ನು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾರೋ ಭಗವತ್ಪಾದರು. ಇಷ್ಟಲ್ದೆ ಇನ್ನು ಅನೇಕ ವಿಚಾರ ಇದೆ ಹೇಳಿದ್ರೆ. ಶೋಭಾನಮಾಯವಾಗಿ ಕಾಣಿಸ್ಬೇಕಾ, ಯಾಕೋ ನೀನ್ ಹಾಕೋ ಅಂತ. ಇದನ್ನ ಬಿಟ್ಬಿಟ್ಟು ಇನ್ನೂ ಕೆಲವೊಂದಷ್ಟು ಪ್ರಾಣಿಗಳಲ್ಲಿ ಮುತ್ತನ್ನ ಹುಡುಕ್ತಾರೆ. ಶಂಕರದಲ್ಲಿ ಹುಡುಕ್ತಾರೆ, ಮತ್ಸ್ಯದಲ್ಲಿ ಹುಡುಕ್ತಾರೆ, ಜೀಮೂತದಲ್ಲಿ ಹುಡುಕ್ತಾರೆ, ಕರೀಂದ್ರದಲ್ಲಿ ಹುಡುಕ್ತಾರೆ, ಆ ವಾರಾಹದಲ್ಲಿ ಹುಡುಕ್ತಾರೆ, ಕಾಡು ಹಂದಿ, ಇನ್ನು ಹಲವಾರು ರೀತಿಯಾದಂತಹ ಪ್ರಾಣಿಗಳಲ್ಲಿ ಮುತ್ತನ್ನ ಹುಡುಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅದು ಕೆಲವೊಬ್ರಿಗೆ ಮಾಹಿತಿ ಇರುತ್ತೆ, ಅವ್ರಿಗೆ ಸಿಗತ್ತೆ. ನಮ್ಗೇನ್ ಸಿಗದ್ ಬೇಡ ಅದು. ಆದ್ರೆ ನಮಗೆ ಏನ್ ಬೇಕು, ತಾಯಿಯಿಂದ, ಅವಳ ನಾಸಿಕದಿಂದ ಆ ಒಂದು ಸುವಾಸನೆ ಭರಿತವಾದಂತಹ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅನ್ನೋದಷ್ಟೇ ನಮ್ಗೆ. ಸೂಕ್ಷ್ಮತಮ ಯಾವುದೇ ರೀತಿಯದಾದ್ರೂ ಆಗಿರ್ಬೋದು, ಆ ಜಗನ್ಮಾತೆಯ ಆ ಒಂದು ಶಕ್ತಿಯುತವಾಗಿರ್ತಕ್ಕಂಥದ್ದು ಆಶೀರ್ವಾದ ನಮ್ಮ ಮೇಲಿರ್ಲಿ. ತಾಯಿ, ನಿನ್ನ ನಾಸಿಕಾಭರಣ ಇದೆಯಲ್ಲ, ಆ ನಾಸಿಕಾಭರಣ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ. ಹಾಗಾಗಿ ನಾನು ಒಂದು ಹೆಣ್ಣಾಗಿ ಈ ವಿಶೇಷವಾಗಿರ್ತಕ್ಕಂಥ ನಾಸಾಭರಣವನ್ನ ಧರಿಸ್ತೀನಿ, ನನ್ನನ್ನ ಕಾಪಾಡಮ್ಮ ಅಂತ ನೀವೆಲ್ಲ ಕೇಳ್ಕೋಬೇಕು. ಯಾರನ್ನ? ತಾಯಿನ ಕೇಳ್ಕೋಬೇಕು. ಅರ್ಥ ಆಯ್ತಾ? ಆಗ ತಾಯಿ ನಮ್ಮನ್ನ ಹರಸಿ ಕಾಪಾಡಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ಬೇಕು ಅನ್ನೋ ವಿಚಾರವನ್ನ ಮಾಡೋಣ. ಹಾಗೆ ಎಲ್ರೂ ಹೇಳಿ ಕೇಳಲ್ಲ ನಾವು, ಆದ್ರೆ ನಮ್ಮ ಮಾತಿಗೆ ಮನ್ನಣೆಯನ್ನ ಸಿಗುತ್ತೆ ಈ ಶ್ಲೋಕವನ್ನ ಪಾರಾಯಣ ಮಾಡಿದಾಗ. ಈ ಶ್ಲೋಕವನ್ನ 30 ದಿವಸ ಮಾಡ್ಕೊಳ್ಳಿ, 1000ದಂತೆ. ಆಗ ನಿಮ್ಮ ಮಾತನ್ನ ಕೆಲವೊಬ್ರು ಹೇಳ್ತಾರೆ ಅನ್ನೋ ವಿಚಾರವನ್ನ ನಾವು ತಿಳ್ಕೊಂತ ಮುಂದೆ ಹೋಗೋಣ. ಹಾಗೆ ತಾಯಿಯ ಅದರದ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ, ತಾಯಿಯ ತುಟಿಗಳ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ವಿಶೇಷವಾಗಿ ಬಿಂಬಫಲ ಅಂತ ಕರೀತಾರೆ. ಏನು ಬಿಂಬಫಲ? ಬಿಂಬಫಲ ಅಂದ್ರೆ ತೊಂಡೆ ಹಣ್ಣು, ಆಯ್ತಾ? ಆ ತುಟಿಗಳ ಅರುಣ ವರ್ಣ ಅಂತ ಕರೀತಾರೆ. ಅರುಣ ವರ್ಣ ಅಂದ್ರೆ ಕೆಂಪು ಬಣ್ಣ. ತೊಂಡೆ ಹಣ್ಣಿನ ಕೆಂಪುತನಕ್ಕೆ, ಆ ಸೂರ್ಯ ಹುಟ್ಟಕ್ಕಿನ ಮುಂಚೆ ಬರ್ತಕ್ಕಂಥ ಅರುಣ ವರ್ಣಕ್ಕೆ ಸಾಟಿ ಇಲ್ಲ. ಆದ್ರೆ ತೊಂಡೆ ಹಣ್ಣಿಗೆ ನಾಚಿಕೆ ಆಯ್ತಂತೆ, ಗಿಡದಲ್ಲಿ ಇರ್ತಕ್ಕಂಥ ತೊಂಡೆ ಹಣ್ಣಿಗೆ. ನನ್ನ ಒಳಗಡೆ ಕೆಂಪು ಅಂತ ಅನ್ಕೊಂಡಿದ್ದೆ, ಹಣ್ಣಾಗಿ ಕೆಂಪಾಗಿದ್ದೀನಿ, ಆದ್ರೆ ನನ್ನ ಕೆಂಪನ್ನ ಮೀರಿಸುವಷ್ಟು ಕೆಂಪು ಎಲ್ಲಿದೆ? ಆ ಸೂರ್ಯನ ಹುಟ್ಟಿನಲ್ಲಿದೆ ಅಂತ ನಾಚ್ಕೊಳ್ತಂತೆ. ಕಡೆಗೆ ಅರುಣನೂ ಕೂಡ ನಾಚ್ಕೊಂಡಂತೆ ತಾಯಿಯ ತುಟಿಯ ಕೆಂಪನ್ನ ನೋಡಿ. ಒಂದು ಕಾಯಿ
ತಾಯಿ ಒಂದು ಹೂವಾಗಿ ಕಾಯಾಗಿ ಹಣ್ಣಾಗದು ಸಾಧ್ಯ ಇಲ್ಲ, ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ತನ್ನ ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥಸಿಸ್, ಇನ್ನು ಕೆಲವೊಂದಷ್ಟು ಆಗ್ಬೇಕು. ಅದ್ರ ಬಗ್ಗೆ ನಿಮಗ್ ಮಾಹಿತಿ ಇದೆ. ಅದೇ ತರಹ ಇಲ್ಲಿ ಸಮುದ್ರ ಗರ್ಭದಲ್ಲಿ ಹವಳ ದ್ವೀಪಗಳಿದೆ. ಕೆಂಪು ಹವಳ ಅಂದ್ರೆ ಕೆಂಪು ಬಣ್ಣ, ನೀವೆಲ್ಲ ಕರಿಮಣಿ ಮಾಂಗಲ್ಯಕ್ಕೆ ಧರಿಸ್ತಕ್ಕಂಥದ್ದು. ನವರತ್ನಗಳಲ್ಲಿ ಹವಳ ಕೂಡ ಒಂದು. ಹಿಂದಿನ ಕಾಲದಿಂದ ಧರಿಸ್ಕೊಂಡ್ ಬಂದಿದ್ದೀರ ಅಲ್ವಾ? ಅದೇ ತರ ಹವಳದ ಬಳ್ಳಿ ಆ ತರ ಬಿಡುವಂತ ಹಣ್ಣುಗಳು ಕೂಡ ನಾಚ್ಕೊಂತಂತೆ ತಾಯಿಯ ಕೆಂಪಗಿರ್ತಕ್ಕಂಥ ತುಟಿಯನ್ನ ನೋಡಿ. ಅಯ್ಯೋ ರಾಮ, ಈ ರೀತಿಯಾಗಿ ತುಟಿ ವರ್ಣನೆ ಮಾಡ್ಬೇಕಾ ಶಂಕರ ಭಗವತ್ಪಾದರು? ಅದ ಕಲ್ಪನೆ ಅಲ್ವಾ? ಹಣ್ಣೆಲ್ಲಾದ್ರೂ ನಾಚಿಕೆ ಪಡ್ಕೊಳುತ್ತಾ ತಾಯಿಯನ್ನ ನೋಡಿ? ಅದು ಕಲ್ಪನೆ ಅಲ್ವಾ? ನೋಡಿ, ಸುಂದರಕಾಂಡ ರಾಮಾಯಣ ನೆನ್ಪು ಮಾಡ್ಕೊಳ್ಳಿ. ಅಲ್ಲಿ ರಾಕ್ಷಸ ಸ್ತ್ರೀಯರಿರ್ತಾರೆ. ಸೀತೆ ಮಾತೆಯನ್ನು ಅಪಹರಣ ಮಾಡ್ಕೊಂಡ್ಮೇಲೆ ಕಾವಲಿಗೆ ನೇಮಕ ಮಾಡ್ತಾರೆ. ಸೀತೆ ಸುತ್ತ ರಾಕ್ಷಸ ಸ್ತ್ರೀಯರು ಎಲ್ಲೂ ಹೋಗ್ಬಾರ್ದಾಕೆ, ಅವಳು ಕಾವಲು ಕಾಯ್ಬೇಕು ಅಂತ. ಅಲ್ಲಿ ಹೆಣ್ಣು ಮಕ್ಳಿಗೆ, ರಾಕ್ಷಸ ಸ್ತ್ರೀಯರಿಗೆ ಕೆಳಗಡೆ ಇರ್ತಕ್ಕಂಥ ತುಟಿ ತೋಲಾಡ್ತಾ ಇರುತ್ತೆ. ಅಂದ್ರೆ ಯಾವಾಗ್ಲೂ ಕೂಡ ಒಂಥರ ಜೋತ್ ಬಿದ್ದಿರೋ ತರ ತುಟಿ. ಹಲ್ಲುಗಳು ಈಚೆ ಕಾಣಿಸ್ತಾ ಇದೆ. ಇನ್ನೊಬ್ಳು ತುಟಿ ಅರ್ಧೋಗಿದೆ, ಇನ್ನೊಬ್ಳಿಗೆ ತುಟಿನೇ ಸುಕ್ಕು ಕಟ್ಕೋಬಿಟ್ಟಿದೆ. ಸೊಟ್ಟಿಗೆ ಹೆಂಗೆಂಗೋ ಇದೆ. ಈ ತರ ವಾಲ್ಮೀಕಿ ಒಂದ್ ಕಡೆ ಬರೀತಾರೆ. ಕೆಲಸವಿಲ್ದೆ ಕೂತು ತಿಂದಿದ್ದು ಅರ್ಗದೆ ಮಾಡಿದ ವರ್ಣನೆ ಅಲ್ಲ ಅದು. ಮಾನವರ ಮುಖದಲ್ಲಿ ಕಣ್ಣು, ಕಿವಿ, ಮೂಗು, ಹುಬ್ಬು, ಬಾಯಿ, ಲಲಾಟ, ಗದ್ದೆ, ಹೀಗೆ ಎಲ್ಲದಕ್ಕೂ ಒಂದೊಂದು ಅಂದವನ್ನ ಕೊಡ್ತಕ್ಕಂಥದ್ದು, ಅಥವಾ ದೇವರೇ ನಮ್ಗೆ ಅಂದವನ್ನ ಕೊಟ್ಟಿದ್ದಾನೆ. ಬಾಯಿಗೆ ಬಾಗ್ಲು, ತುಟಿ ಅಂದ್ರೆ ಏನ್ ಅನ್ಕೋಬಿಟ್ಟಿದ್ದೀರಾ? ನಮ್ಮ ಬಾಯಿಗಿರ್ತಕ್ಕಂಥ ಬಾಗಿಲು. ನಿಮ್ಮ ಬಾಯಿಯನ್ನ ಮುಚ್ಚಿ ಅಂದ್ರೆ ನಿಮ್ಮ ತುಟಿಗಳನ್ನ ಜೋಡಿಸಿ. ಹೊಲಿಗೆ ಹಾಕೋ ಬಾಯಿಗೆ ಅಂದ್ರೆ ನಿಮ್ಮ ತುಟಿಗಳನ್ನ ಅಲುಗಾಡಿಸಬೇಡಿ. ಸ್ವಚ್ಛವಾದ ಉಚ್ಚಾರಣೆ ಬೇಕು ಅಂದ್ರೆ ತುಟಿ ಬೇಕು. ಯಾರಿಗೆ ತುಟಿ ಅಂಕುಡೊಂಕಾಗಿರುತ್ತೋ ಬಾಯಿಂದ ಸ್ವಚ್ಛವಾದ ಉಚ್ಚಾರಣೆ ಕೂಡ ಬರ್ತಾ ಇರಲ್ಲ. ಒಬ್ರು ಮಾತಾಡ್ಬೇಕಾದ್ರೆ ಅವರ ತುಟಿಗಳು ಅಲ್ಗಾಡ್ತಾ ಇರುತ್ತೆ. ಇನ್ನೂ ಕೆಲವೊಬ್ರದ್ದು ಘೋರವಾಗಿರುತ್ತೆ. ಅದ್ರ ಅರ್ಥ ಅಂದ ಇಲ್ಲ ಅಂತಲ್ಲ. ನೀವು ಬಾಯಿನ ಮುಚ್ಚಿ ಎಲ್ಲ ಅಕ್ಷರ ಹೇಳಕ್ಕಾಗಲ್ಲ. ಪಕಾರವನ್ನ ತುಟಿಯ ಸಹಾಯ ಇಲ್ದೆ ಹೇಳಿ ನೋಡಿ. ಪರಿಮಳ, ಪದ್ಮ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ತುಟಿಯ ವೈಶಿಷ್ಟ್ಯತೆ ಏನು? ಲಿಫ್ಟಿಕ್ ಹಚ್ಕೊಳೋದಲ್ಲ. ಅದು ನಮ್ಮ ಬಾಯಿಗೆ ಬಾಗಿಲಿದ್ದಂತೆ ಅದರಿಂದ ಹೋಗ್ತಕ್ಕಂಥ ಗಾಳಿ ಪ್ರವೇಶವನ್ನ ಮಾಡಿ ಶಬ್ದವನ್ನ ಹೊಟ್ಟೆಯ ಒಳಗಡೆಯಿಂದ ನಾವು ಏನ್ ಮಾಡ್ತಾ ಇದೀವಿ? ವಿಶುದ್ಧಿ ಚಕ್ರದಿಂದ ಹೊರ ಹಾಕ್ತಾ ಇದ್ದೇವೆ. ಭಾಷೆಗೆ ತಕ್ಕಂತೆ ಭಾವತ್ವ ಅನ್ನೋ ಹಾಗೆ ಸೌಂದರ್ಯಕ್ಕೆ ಬಾಯಿಯ ಬಾಗಿಲುಗಳು, ತುಟಿ ತುಂಬಾ ಇಂಪಾರ್ಟೆಂಟ್. ಗುರುಗಳೇ, ನಮ್ಗೇನ್ ಚೆನ್ನಾಗಿಲ್ಲ, ಚೆನ್ನಾಗಿಲ್ದೇ ಇದ್ರು ಪರವಾಗಿಲ್ಲ. ಶಂಕರರು ಅಮ್ಮನವರ ತುಟಿ ಬಗ್ಗೆ ವರ್ಣಿಸ್ಬೇಕಾದ್ರೆ ಒಂದ್ ಮಾತನ್ನ ಹೇಳ್ತಾರೆ. ಜಗನ್ಮಾತೆಯ ತುಟಿ ಎಷ್ಟು ಸುಂದರವಾಗಿದೆ ಅನ್ನೋದಕ್ಕಿಂತ ಆಕೆಯ ತುಟಿಯ ಸಹಾಯದಿಂದ ಹೊರಗಡೆ ಬರ್ತದಲ್ಲ ಮಾತು, ಅಷ್ಟು ಇಂಪಾರ್ಟೆಂಟ್. ತಥಾಸ್ತು, ಶುಭವಾಗಲಿ, ನಾನಿದೀನಿ ಮಗಳೇ, ನಾನಿದೀನಿ ಕಂದ. ಇದು ಬರ್ಬೇಕಾದ್ರೆ, ತಾಯಿ ಮಾತಾಡ್ಬೇಕಾದ್ರೆ ತಾಯಿಯ ಆ ತುಟಿಗಳು ಅಲುಗಾಡುತ್ತಲ್ಲ, ಅದನ್ನ ನೋಡೋದೇ ಆನಂದ. ಅದನ್ನ ನೇರವಾಗಿ ನೋಡಕ್ ಆಗದೆ ಇದ್ರು ಆತ್ಮದಲ್ಲಿ ನಾವು ತಾಯಿಯನ್ನ ದರ್ಶನ ಮಾಡ್ಕೊಳ್ಳೋಣ. ತಾಯಿ ಈ ತರ ಮಾತಾಡ್ತಾ ಇರ್ಬೋದು ಅಂತ ನಾವು ಒಳಗಡೆಯಿಂದ ಆನಂದ ಪಡೋಣ. ತಾಯಿ ನನ್ನ ಹಾಡನ್ನ ಕೇಳಿಸ್ಕೊಂಡು ತನ್ನ ತುಟಿಯನ್ನ ಮೇಲೆ ಕೆಳಗಡೆ ಮಾಡ್ತಾ ಇದ್ದಾಳೆ ಅಂತ ಅನ್ಕೋಣ, ದಯೆ ತೋರ್ಸು ಅಂತ ಅನ್ಕೋಣ. ಸುಂದರತ್ವ ಆ ತುಟಿಲ್ ಬರ್ತಾ ಇದೆ ಅಂದ್ರೆ ಆಕೆ ನೈಜತೆಯಿಂದ, ಅವಳ ಮಂದಸ್ಮಿತದಿಂದ. ಯಾರಾದ್ರೂ ಬೇಜಾರ್ ಮಾಡ್ಕೊಂಡಿದ್ರೆ ನೋಡಿ, ಅವ್ರ ಮುಖದ ಮೇಲೆ ನಗು ಇರಲ್ಲ ಅಂತ ಹೇಗ್ ಗೊತ್ತಾಗುತ್ತೆ? ತುಟಿಗಳು ಇದ್ದಂತೆ ಇರ್ತಾ ಇರುತ್ತೆ, ಅಲ್ಗಾಡ್ತಾ ಇರಲ್ಲ. ಅದೇ ತುಟಿಗಳನ್ನ ಸರಿಸ್ಬಿಟ್ರೆ, ನೀವು ಅಳಿಸ್ಬಿಟ್ರೆ ಇಡೀ ಮುಖನೇ ಹರಡೋಯ್ತು. ಮುಖದ ಮೇಲೆ ನಗು ಇದೆ ಅಂತ ಗೊತ್ತಾಯ್ತು. ಬಾಯನ್ನ ಮುಚ್ಕೊಂಡು ಕಣ್ಣಲ್ಲಿ ಮೂಗು ಕಿವಿ ಎಲ್ಲಾ ಚೆನ್ನಾಗಿದ್ದು ನೀವ್ ನಗ್ತಾ ಇದ್ದೀನಿ ಅಂದ್ರು ಯಾರಿಗೂ ಅರ್ಥ ಆಗಲ್ಲ. ನಿಮ್ಮ ತುಟಿಗಳನ್ನ ಅರಳಿಸಿದಾಗ ಮಾತ್ರ ನಿಮ್ಮ ನಗು ಹೊರಗಡೆ ಬರುತ್ತೆ. ಅದು ತುಟಿಯ ಸೌಂದರ್ಯ, ಅದು ತುಟಿಯ ವಿಶೇಷತೆ. ಹಾಗಾಗಿ
ತುಟಿಯನ್ನ ಬಿಚ್ಚಿ ಮಾತಾಡೋದು ಕೂಡ ಒಂದು ಕಲೆ. ಆ ತುಟಿಯನ್ನ ಉಪಯೋಗ ಮಾಡ್ಕೊಂಡು ಯಾವ ರೀತಿ ತಾಯಿ ಜಗನ್ಮಾತೆ ಮಂದಸ್ಮಿತವನ್ನ ಬೀರ್ತಾರೆ. ಹಾಗಾದ್ರೆ ಮಂದಸ್ಮಿತ ಅಂದ್ರೆ ನಗೋದು. ನಾವು ನಗ್ತೀವಿ, ನೀವು ನಗ್ತೀರಾ. ಆದ್ರೆ ನಗೋದ್ರಲ್ಲಿ ಒಂದು ವಿಶೇಷತೆ ಇದೆಯಲ್ಲ, ಹೇಗೆ ಅದನ್ನ ಹೇಗೆ ಅಂತ ಮತ್ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಮಂದಹಾಸವನ್ನ ಬೆಳದಿಂಗಳು ಚೆಲ್ಲುವಂತಹ ನಗೆ ತಾಯಿ ನಿನ್ನದು ಅಂತ ಹೇಳ್ತಾರೆ 63ನೇ ಶ್ಲೋಕದಲ್ಲಿ. ಸ್ಮಿತ ಜ್ಯೋತ್ಸ್ನಾ ಜಾಲಂ ತಪವದನ ಚಂದ್ರಸ್ಯ ಪಿಬತಾಂ ಅಂತ. ಅಮ್ಮನವರ ಮುಖ ಅಂದ್ರೆ ಸುಮ್ನೆನಾ? ವರ್ಚಸ್ಸು ಅಂದ್ರೆ ಸುಮ್ನೆನಾ? ಮಂದಹಾಸ ಅಂದ್ರೆ ಚಂದ್ರಿಕೆ ಕೋಟಿ ಚಂದ್ರ ಕಾಂತಿಗಳಿಗೆ ಸಮಾನ ಅಂತಾರೆ. ಅಂದ್ರೆ 1,000,000 ಚಂದ್ರರನ್ನ ನೀವ್ ನಿಲ್ಸ್ಬಿಟ್ಟಾಗ ಯಾವ ರೀತಿ ಆ ಬೆಳಕಿರುತ್ತೆ, ಅದೊಂಥರ ಚೆನ್ನಾಗಿರುತ್ತೆ. ಅಷ್ಟು ತಾಯಿಯ ಒಂದು ಮಂದಸ್ಮಿತ. ನಗೋದು ಬಾಯಿ ಬಿಟ್ಟು ಜೋರಾಗಿ ನಗೋದಲ್ಲ, ತುಟಿಯನ್ನ ಅರಳಿಸಿ ನಗೋತರ, ನಗು ಮುಖ. ವಿಗ್ರಹ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಗು ಮುಖದಲ್ಲಿ ಇರ್ತಾರ ಅಮ್ಮನವರು. ಚಕೋರ ಪಕ್ಷಿಗಳು ಅಮಾಯಕರು. ಅದೇ ತರ ತಾಯಿ ಮುಖ ನೋಡಿದಾಗ ಅನ್ಸೋದು ತಾಯಿ ಎಷ್ಟು ಮುಗ್ಧತೆ ಇದೆ ತಾಯಿ ಮುಖದಲ್ಲಿ. ಪಾಪ ತಾಯಿಗೆ ಎಷ್ಟು ಸಂಕಟ ಇದೆ ಅಂತ ನಮ್ಗೊಂಥರ ಕನಿಕರ ಬರುತ್ತೆ. ಯಾಕೆ ಈ ಚಕೋರ ಪಕ್ಷಿಗಳು ನೋಡ್ತಾರಂತೆ ಅಮ್ಮನವ್ರಿಗೆ ಎಲ್ಲಿಂದ ಬಂತು ಈ ತೇಜಸ್ಸು? ಅವ್ರು ಅನ್ಕೊಂತಾರೆ ಬೆಳದಿಂಗಳನ್ನ ನೋಡ್ತಾರೆ. ಈ ಚಂದ್ರ ಹುಣ್ಣಿಮೆಯ ದಿವಸ ಇಷ್ಟು ಅಂದವಾಗಿ ಬಂದು ತನ್ನ ಬೆಳಕನ್ನ ತಾಯಿಯ ಮೇಲೆ ಹೊರಸೂಸಿ ತಾಯಿಯ ಮುಖದಲ್ಲಿ ಆ ವರ್ಚಸ್ಸು ಬಂತು ಅಂತ ಅನ್ಕೊಂಡು ಆ ಚಂದ್ರ ಕಿರಣ ಬಿದ್ದಂತಹ ಕೊಳದಲ್ಲಿ ಆ ನೀರನ್ನ ಕುಡಿತಾ ಇದ್ದವಂತೆ ಚಕೋರ ಪಕ್ಷಿಗಳು. ನಾವು ತಾಯಿಯ ರೀತಿ ಮಂದಸ್ಮಿತ ಮುಖದಲ್ಲಿ ವರ್ಚಸ್ಸಿರ್ತಕ್ಕಂಥ ಪಕ್ಷಿಗಳಾಗ್ಬೇಕು ಅಂತ. ಅಮೃತದ ಸಿಹಿಯಿಂದ ನಾವು ಚೆನ್ನಾಗಾಗಬೇಕು ಅಂತ ಅನ್ಕೊಂತಾರಂತೆ. ಅದು ಸಿಹಿ ಅಂತ ಕುಡಿತವಂತೆ, ರುಚಿ ಇರ್ಲಿಲ್ವಂತೆ. ರುಚಿನೇ ಇಲ್ಲ. ಚಂದ್ರನ ಬೆಳದಿಂಗಳು ಹುಳಿ ಅಂತ ಒಂದು ಪಕ್ಷಿ ಹೇಳುತ್ತಂತೆ. ಚಂದ್ರನ ಬೆಳದಿಂಗಳು ಕಹಿ ಅಂತ ಒಂದು ಪಕ್ಷಿ ಹೇಳುತ್ತಂತೆ. ಚಂದ್ರನ ಬೆಳದಿಂಗಳು ಅನ್ನದ ಗಂಜಿ ತರ ಇದೆ. ಯಾವ ಪಕ್ಷಿಗೂ ಕೂಡ ಅದು ಅಮೃತ ಅಂತ ಅನಿಸ್ಲಿಲ್ಲ. ಅಮ್ಮನವರ ಮುಖ ವರ್ಚಸ್ಸು ಬೆಳದಿಂಗಳಿಂದ ಎಲ್ಲೆಲ್ಲೋ ಹರಿದಾಡ್ತಾ ಇದೆ. ನಿಜವಾದ ಬೆಳದಿಂಗಳು ಆತ್ಮದಲ್ಲಿದೆ ಅನ್ನೋ ಸತ್ಯ ಆ ಚಕೋರ ಪಕ್ಷಿಗಳಿಗೆ ಗೊತ್ತಿಲ್ಲ ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಅದೇ ತರ ನಮಗೂ ಕೂಡ ಅಷ್ಟೇ. ನಿಜವಾಗ್ಲೂ ನೀವು ದೇವರನ್ನ ನಂಬೋರೇ ಆದ್ರೆ, ಆ ಜಗನ್ಮಾತೆ ಇದ್ದಾಳೆ ಅಂತ ನಿಮ್ಗೆ ಫೀಲ್ ಆಗೋದೇ ಆದ್ರೆ, ಆಕೆಗೆ ಶಕ್ತಿ ಇಲ್ಲ, ಆಕೆಗೆ ಕಣ್ಣಿಲ್ಲ, ಆಕೆ ನಮ್ಮನ್ನ ಕಾಪಾಡಲ್ಲ, ಇದೆಲ್ಲ ನೀವು ಚಕೋರ ಪಕ್ಷಿಗಳು. ಅವಳ ನಿಜವಾದ ಸೌಂದರ್ಯವನ್ನ, ಅವಳ ನಿಜವಾದ ಇರುವಿಕೆಯನ್ನ ನೀವು ಅರ್ಥೈಸ್ಬೇಕಾದ್ರೆ ಆತ್ಮದಲ್ಲಿ ನೀವು ಆಕೆಯನ್ನ ಸಾಕಾರಗೊಳಿಸ್ಬೇಕು. ಪ್ರತಿಷ್ಠಾಪನೆ ಮಾಡ್ಕೊಂಡು ಆಕೆಯನ್ನ ಎಡೆಬಿಡದೆ ಸ್ಮರಿಸ್ಬೇಕು. ನಿಜವಾಗೂ ಚಕೋರ ಪಕ್ಷಿಗಳು ಎಲ್ಲ ಪರ್ವತದ ಶಿಖರ ಮೇಲೆ ಗಿಡ ಮರದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲ ಬೆಳದಿಂಗಳು ಕುಡಿಯಕ್ಕಾಗಲ್ಲ. ಶರತ್ಕಾಲದ ಬೆಳದಿಂಗಳಲ್ಲಿ ರಾತ್ರಿಯಲ್ಲಿ ಗಿಡದ ಎಲೆಗಳಿಂದ ಮೇಲೆ ಹಿಮ ಬಿಂದು ಉದುರುತ್ತೆ. ಹಿಮ ಶರತ್ಕಾಲದಲ್ಲಿ ಅವಾಗೇನಿರುತ್ತೆ, ಚಳಿಗಾಲ ಆಯ್ತು, ಹಿಮ ಬೀಳ್ತಾ ಇರುತ್ತೆ. ಆ ಬಿದ್ದಂತ ಹಿಮ ಏನಾಯ್ತು, ಆ ಎಲೆಗಳ ಮೇಲೆ ಸಂಗ್ರಹ ಆಗಿ 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 ಅದು ವಾಟರ್ ಕನ್ವರ್ಟ್ ಆಗಿ ನೀರಿನ ಹನಿಗಳಾಗಿ ಆ ಮರದ ಮೇಲಿಂದ ಬಿದ್ದಿರುತ್ತೆ. ನಿಮ್ಗೆ ಗೊತ್ತಾಗುತ್ತೆ, ಆ ಗಾಳಿ ಬಂದಾಗ ಮರದ ಮೇಲಿರೋ ನೀರ್ ನಮ್ಮ ಮೈ ಮೇಲೆ ಬೀಳುತ್ತೆ. ಮಳೆ ಬಂದಿರಲ್ಲ, ಬಟ್ ಅದು ಮಂಜಿನ ಹನಿಗಳು. ಅದನ್ನ ಕುಡಿಯಕ್ ಹೋಗ್ತಾವಂತೆ ಚಕೋರ ಪಕ್ಷಿಗಳು. ಚಂದ್ರನ ಕಾಂತಿ ಬಿದ್ದು ಹಿಮವಾಗಿದೆ, ಅದನ್ನ ಸವಿದು ನಾವು ಅಂತತ್ವವನ್ನ ಜಾಸ್ತಿ ಮಾಡ್ಕೋಬೇಕು ಅಂತ. ಆ ಎಲೆಗಳ ಕೆಳಗೆ ಈಗಲೂ ಕೂಡ ಕುಕ್ಕನಿಟ್ಟು ಕುಡಿತವೆ ಹಿಮ ಬಿಂದುಗಳನ್ನ. ಈ ಶ್ಲೋಕದಲ್ಲಿ ಶಂಕರಾಚಾರ್ಯರು ನಾವೆಲ್ಲ ಭಕ್ತರೆಲ್ಲ ಚಕೋರ ಪಕ್ಷಿ. ಅಮ್ಮನವರ ಸಾಮೀಪ್ಯ ಮುಕ್ತಿಗೋಸ್ಕರ ಏನ್ ಮಾಡ್ತಾ ಇದೀವಿ, ಕಷ್ಟ ಪಡ್ತಾ ಇದೀವಿ. ತಾಯಿ ಕೃಪೆ ಆಗ್ಬೇಕು, ಅಮ್ಮನ ಜೊತೆ ಇರ್ಬೇಕು, ಅವಳನ್ನ ಏನಾದ್ರೂ ರೀತಿಯಲ್ಲಿ ಆಕೆ ನನ್ನ ಕಾಪಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ ನಾವೆಲ್ಲ, ಅಲ್ವಾ? ಆ ಸೌಂದರ್ಯವನ್ನ ಸವಿಯತರ ನಾವು ಕಷ್ಟ ಪಡ್ತಾ ಇದೀವಿ. ಆದ್ರೆ ನಮಗೆ ನಾಲ್ಗೆ ಜಡ ಆಗತ್ತೆ, ಮೈ ಭಾರ ಆಗತ್ತೆ, ಆಲಸ್ಯ ಬರುತ್ತೆ, ಜಿಗುಪ್ಸೆ ಬರುತ್ತೆ, ಏನೋ ಬಂದು ಚಕೋರ ಪಕ್ಷಿಗಳ ತರ ನಾವು ಅಲ್ದಾಡ್ತಾ ಇದ್ದೇವೆ ಹೊರ್ತು ಆ ತಾಯಿಯ ಸಮೀಪಕ್ಕೆ ಹೋಗಕ್ ಆಗ್ತಾ ಇಲ್ಲ. ಭೂಲೋಕದಲ್ಲಿ ಹುಟ್ಟಿ ಅಮೃತ ಸಿಕ್ಕಿದ್ರು ಅನ್ನೋದ್ ಗಂಜಿ ಅಂತೀವಿ.
ಮಹಾಭಕ್ತರಾಗಿ, ಮಹಾ ಅವತಾರ ಪುರುಷರಾಗಿ, ಅವಧೂತರಾಗಿ, ದೇವಿ ಉಪಾಸಕರಾಗಿ, ಅಥವಾ ಕವಿಯಾಗೋ, ಪರಿವಾಜಕರಾಗೋ ಜನ್ಮ ಪಡಿತಾರೆ. ಯಾರು? ತಾಯಿಯ ಸಾಮೀಪ್ಯವನ್ನ ಪಡೆದಂತ ಸಾಧಕರು. ಮಿಕ್ಕವರೆಲ್ಲ ಸಾಮಾನ್ಯ ಸಂಸಾರ ಜಂಜಾಟದಲ್ಲಿ ಸಿಕ್ಕಿ ಜನ್ಮ ಸಂಸ್ಕಾರ ಪುಣ್ಯದಿಂದ ಕೋಟಿ ಕೋಟಿ ಮಾನವರನ್ನ ತಮ್ಮ ಬೋಧನೆಗಳಿಂದ ಉದ್ಧಾರ ಮಾಡಬೇಕು ಅಂತ ಅನ್ಕೊಂಡು ಅವ್ರು ಯಾರು ಮುಕ್ತಿ ಮಾರ್ಗಕ್ಕೂ ಹೋಗಲ್ಲ, ಭಕ್ತಿ ಮಾರ್ಗಕ್ಕೂ ಹೋಗಲ್ಲ, ಮೋಕ್ಷ ಮಾರ್ಗನೂ ಸಿಗಲ್ಲ. ನಾವೆಲ್ಲ ಭಕ್ತ ಚಕೋರಿಗಳು. ಇದ್ರಲ್ಲಿ ಎಷ್ಟು ಜನ ಚಕೋರಿಗಳು ಹಾರಿ ದೇವ್ರು ದೇವಿ ಪಾದ ಸೇರ್ತೀವೋ, ಅದೆಷ್ಟು ಜನ ಹಾರ್ತಾನೆ ಕೆಳಗಡೆ ಬಿದ್ದೋಗ್ತೀವೋ ಗೊತ್ತಿಲ್ಲ. ಸೌಂದರ್ಯ ಲಹರಿಯನ್ನು ಅರ್ಥ ಮಾಡ್ಕೊಂತಾ ಇದ್ದೀರಾ? ದೇವಿ ತತ್ವ ಅಳವಡಿಸ್ಕೊಂತಾ ಇದ್ದೀರಾ? ಹಾಗಾದ್ರೆ ನೀವು ಎಲ್ಲ ಶುಭವಾದ ಚಕೋರ ಪಕ್ಷಿಗಳು, ಅದೃಷ್ಟವಂತ ಚಕೋರ ಪಕ್ಷಿಗಳು ಅಂತ ನೀವು ಬಿಂಬಿಸ್ಕೋಬೇಕು, ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ ಏನನ್ನು ಕೂಡ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾವು ಚಕೋರ ಪಕ್ಷಿಗಳು ಹಾಗೆ ಇಲ್ಲಿ ಅಲ್ದಾಡ್ತಾ ಇರ್ಬೇಕಾಗ್ತದೆ. ಅಂತ ಚಕೋರ ಪಕ್ಷಿಗಳಾಗದ್ ಬೇಡ. ತಾಯಿ ಕೃಪೆ ಇರ್ಲಿ ನಮ್ಮ ಮೇಲೆ. ನಮಗೂ ತಾಯಿ ನೋಡ್ತಕ್ಕಂಥ ಭಾಗ್ಯ ಅಥವಾ ಅವಳು ಮಾಡ್ತಕ್ಕಂಥ ಸೇವಾ ಭಾಗ್ಯ ಯಾವುದೋ ಒಂದ್ ರೀತಿಲಿ ಸಿಗ್ಲಪ್ಪ ಅಂತ ಕೇಳ್ಕೊಳ್ಳಿ. ಇದಾದ್ಮೇಲೆ ತಾಯಿ ನಾಲ್ಗೆ ಬರ್ತದೆ. ತಾಯಿ ನಾಲ್ಗೆ, ಜಗನ್ಮಾತೆಯ ನಾಲ್ಗೆ. ಅಮ್ಮನವರ ಜಿಹ್ವಾ ಸೌಂದರ್ಯವನ್ನ ಹೇಳ್ತಾರೆ. ಅವಿಶ್ರಾಂತಂ ಪತ್ಯುರ್ ಗುಣಗಣ ಕಥಾ ಮೇಟ್ರ ಜನನ ಅಂತ. ಜಗನ್ಮಾತೆ ನಾಲ್ಗೆ ತುದಿಯಲ್ಲಿ ವಾಗ್ದೇವಿ ಇದ್ದಾರೆ. ಸಕಲ ಕಲಾ ಕೋವಿದ ಜಗನ್ಮಾತೆ, ಸಕಲ ವಾಗ್ಭಯ ಸ್ವರೂಪಿಣಿ ಅಂತ ಕರಿತೀವಿ. ಸರಸ್ವತಿ ಅಂದ್ರೆ ಶುದ್ಧ ಸ್ಫಟಿಕ ಸಂಕಾಶ ವರ್ಣದಲ್ಲಿ ತಾಯಿ ಇರ್ತಾಳೆ. ಆ ಸ್ಫಟಿಕದ ಮೇಲೆ ಯಾವುದೇ ಬಣ್ಣ ಬಿದ್ರೂ ಕೂಡ ಪ್ರತಿಫಲಿಸುತ್ತೆ. ಹಾಗೆ ಸರಸ್ವತಿ ಜಗನ್ಮಾತೆ ಒಳಗಡೆ ನಾಲ್ಗೆ ತುದಿಲ್ ಸೇರ್ಕೊಂಡು ಏನಾದ್ರೂ ಜಗನ್ಮಾತೆ ನಮ್ ತಥಾಸ್ತು ಅಂದ್ಬಿಟ್ರೆ ನಮ್ಗೆಲ್ಲ ಕವಿತ್ವ ವಾಣಿ ಜೊತೆಗೆ ಎಲ್ಲ ಆದಂಗೆ. ತತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಭಜ ಗೋವಿಂದಂ ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಯಾರಿಗೂ ಗೊತ್ತಿಲ್ಲ ಭಜ ಗೋವಿಂದಂ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅದ್ರಲ್ಲಿ. ಆದಿಶಂಕರಾಚಾರ್ಯರೇ ದ್ವಾದಶ ಮಂಜರಿಕಾ ಸ್ತೋತ್ರದಲ್ಲಿ ಹೇಳಿರೋ ತರ ಈ ಜಗನ್ಮಾತೆ ನಿರಂತರವಾಗಿ ಪತಿ ಸೇವೆ ಜೊತೆಗೆ ಸಚ್ಚರಿತ್ರೆನ ಕೇಳ್ತಾ ಇರ್ತಾಳಂತೆ ಜಗನ್ಮಾತೆ. ಶಿವಪುರಾಣ ಕೇಳ್ತಾಳಂತೆ ಪಾರ್ವತಿ. ಶಿವಪುರಾಣವನ್ನ ಹೇಳ್ತಾಳಂತೆ ಜಗನ್ಮಾತೆ. ಇದ್ರ ಅರ್ಥ ನನ್ಗೆಲ್ಲಾ ಬರುತ್ತೆ, ನಾನು ಎಲ್ಲಾ ಓದಿದೀನಿ, ನಾನು ತುಂಬಾ ವರ್ಷದಿಂದ ತುಂಬಾ ಕಲ್ತು ಬಿಟ್ಟಿದೀನಿ, ನಾನು ಕಲಿಯೋದೇ ಇಲ್ಲ, ನಾನು ಸಂಪೂರ್ಣ ಪರಿಪೂರ್ಣ, ನಾನು ಪೂರ್ಣತ್ವವನ್ನು ಹೊಂದ್ಬಿಟ್ಟಿದ್ದೀನಿ ಅಂತೀರಲ್ಲ. ನೋಡಿ ಪಾರ್ವತಿನ, ಯಾಕೆ ತಾಯಿಗೇನು ಗೊತ್ತಿಲ್ವಾ? ತಾಯಿ ಯಾಕೆ ಶಿವಪುರಾಣವನ್ನ ಓದ್ಬೇಕು, ಶಿವಚರಿತ್ರೆಯನ್ನ ಓದಬೇಕು? ಕಲಿಕೆ ಅಂತಕ್ಕಂಥದ್ದು ನಿರಂತರ. ನೀವೆಲ್ಲಿ ತನಕ ಕಡೆಯ ಜೀವ ತನಕ ಕಲಿತಾ ಇರ್ತೀರೋ ಅಲ್ಲಿ ತನಕ ಚೆನ್ನಾಗಿರುತ್ತೆ ಮನಸ್ಸು. ಯಾವತ್ತೂ ಕೂಡ ವಿದ್ಯಾರ್ಥಿ ಮನೋಭಾವವನ್ನ ಹೊಂದಿರ್ಬೇಕು, ಶಿಷ್ಯ ಪ್ರವೃತ್ತಿಯನ್ನ ಹೊಂದಿರ್ಬೇಕು. 99 ವರ್ಷ ಗುರುಗಳಿಗೆ ಅವಸಾನ ಕಾಲ ಮುಗ್ದೋಯ್ತು ಅವ್ರ ಜೀವನ. ಅವ್ರ ಜೀವನದಲ್ಲಿ ಓದಿರೋ ಕೃತಿಗಳಿಲ್ಲ, ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯ ಇಲ್ಲ, ಅವ್ರಿಗಿರ್ತಕ್ಕಂಥ ಜ್ಞಾನ ಮತ್ತಿ 100 ವರ್ಷಕ್ಕೆ ಹಂಚ್ಬೋದು ಅಷ್ಟು ಜ್ಞಾನ. ಸಾವಿನ ಅಂಚಲಿದ್ದಾರೆ, ಮಲಗಿದ್ದಾರೆ, ಸುತ್ತಮುತ್ತ ಎಲ್ಲ ಶಿಷ್ಯವೃಂದ ಅಳ್ತಾ ಇದ್ದಾರೆ. ಇಂತಹ ಒಬ್ಬ ಮಹಾನ್ ಗುರು ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರಲ್ಲ, ದೇವರ ಹತ್ರ ಹೋಗ್ತಾ ಇದ್ದಾರಲ್ಲ, ಇನ್ನು ಜೀವ ಇದೆ ಹೋಗಿಲ್ಲ. ಆಗ ಅವರು ಹೇಳ್ತಾರಂತೆ, ಕಡೆಯ ಬಾರಿ ನಾನು ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಪ್ರಾರ್ಥನೆ ಮಾಡ್ಕೊಂತ ಇದ್ದಾರೆ. ಅವ್ರ ಆರಾಧ್ಯ ದೇವ ಎಲ್ರೂ ಆರಾಧನೆ ಮಾಡ್ಕೊಂಡು ಗುರುಗಳನ್ನ ನೆನಪಿಸ್ಕೊಂಡ್ರು. ನನಗೆ ವಿದ್ಯೆ ನೀಡಿದಂತಹ ಆ ಗುರುವನ್ನ, ನನಗೆ ಸನ್ಮಾರ್ಗ ತೋರಿದಂತಹ ಗುರುವನ್ನ ಪ್ರಾರ್ಥಿಸ್ತಾ ಇದ್ದೀನಿ. ಆ ಗುರುವಿನ ಕೃಪೆಯಿಂದ ನನಗೆ ಮೋಕ್ಷದ ದಾರಿ ಸಿಗ್ಲಿ. ಹಾಗಲ್ಲಿದ್ದವ್ರು ಕೇಳಿದ್ರು, ನಿಮಗಿನ್ನ ಗುರುಗಳು ಯಾರಿದ್ದಾರೆ ಗುರುಗಳೇ? ನೀವೇ ಅಲ್ವಾ ಈ ಲೋಕಕ್ಕೆ ಹಿರಿಯ ಗುರು ಅಂತ. ಆ ಗುರುಗಳು ಹೇಳ್ತಾರಂತೆ, ಗುರುವಿಗಿಂತ ಗುರು ಪ್ರತಿಯೊಬ್ರು ಜಗತ್ತಲ್ಲಿದ್ದೇ ಇರ್ತಾರೆ. ಮನುಷ್ಯರಿಗೆ ದೇವಗುರು ಆದ್ರೆ ದೇವರಿಗೆ ದೇವರೇ ಗುರು, ದೇವರಿಗೆ ಭಕ್ತಾದಿಗಳು ಗುರು ಆಗ್ತಾರೆ. ಹಾಗಾಗಿ ಯಾರನ್ನೂ ಕೂಡ ಗುರುವಿಲ್ಲದ, ಗುರುವಿಗಿಂತ ದೊಡ್ಡವ ಅಂತ ನಾವು ಹೇಳಲೇಬಾರ್ದು ಯಾವತ್ತು.
ಹಾಗೆ ನಾವು ಕೂಡ ಎಲ್ಲಾದ್ರಲ್ಲೂ ದೊಡ್ಡವರಲ್ಲ ನಾವು. ಮರಕ್ಕಿಂತ ಮರ ದೊಡ್ಡದು, ಹಾಗೆ ಜ್ಞಾನಕ್ಕಿಂತ ಜ್ಞಾನ ದೊಡ್ಡದು. ಜಗನ್ಮಾತೆ ಓದ್ತಾರಂತೆ, ಸಚ್ಚರಿತ್ರೆಗಳನ್ನ ಹೇಳ್ತಾರಂತೆ, ಸತ್ಸಂಗ ಕೇಳ್ತಾಳಂತೆ, ಶ್ರೋತೃಗಳ ಹೃದಯಗಳನ್ನ ಕೇಳ್ತಾಳಂತೆ, ಯಾರಾದ್ರೂ ಭಕ್ತರು ಪ್ರೀತಿಯಿಂದ ಮಂತ್ರ ಹೇಳಿದ್ರೆ ಆಲಿಸ್ತಾಳಂತೆ. ಅದೇ ವರ್ದಾಗ ನಮ್ಗೆ ಒಳ್ಳೇದನ್ನ ಮಾತಾಡು, ಒಳ್ಳೇದನ್ನ ಕೇಳು, ಒಳ್ಳೇದನ್ನ ಆಲೋಚನೆ ಮಾಡು ಅಂತ ದೊಡ್ಡವ್ರು ನಮ್ಗೆ ಹೇಳ್ತಾ ಇರ್ತಾರೆ. ಯಾಕೆ ಅಂದ್ರೆ 2 ಗಿಣಿಗಳನ್ನ ಹಿಡಿದಂತ ಬೇಡ ಒಂದು ಕಟುಕನಿಗೆ ಒಂದು ಒಳ್ಳೆ ಮನೆ ಕೊಟ್ಟಾಗ ಯಾವ ರೀತಿ ಕಟುಕನ ಪಾಲಿಗೆ ಸೇರಿದಂತ ಗಿಳಿಯ ಬಾಯಲ್ಲಿ ಬರೀ ಕೆಟ್ಟ ಅವಾಚ್ಯ ಶಬ್ದಗಳು, ಲೋಕಕ್ಕೆ ಕಂಟಕವಾದ ಮಾತು ಬಂತು, ಒಳ್ಳೆ ಉತ್ತಮರ ಮನೆಗೆ ಸೇರಿದಂತಹ ಗಿಣಿಯ ಬಾಯಿಂದ ಯಾವ ರೀತಿ ಸತ್ ನುಡಿಗಳು ಬಂತು, ಹಾಗೆ ನಾವು ಕೂಡ ನಮ್ಮ ಮನಸ್ಸೊಳಗಡೆ ಯಾವ ಗಿಣಿಯನ್ನ ಬೆಳೆಸ್ತೀವಿ ಆ ಗಿಣಿ ನಮ್ಮ ಮುಂದಿನ ಆಗತ್ತೆ. ಸದ್ಗುರುವಿನ ಆಶ್ರಮದಲ್ಲಿ ಬೆಳೆದ್ರೆ ಬನ್ನಿ ಕೂತ್ಕೊಳ್ಳಿ ದಣವಾರ್ಸ್ಕೊಡಿ ಅಂತೀರಾ. ಕಟುಕ ನಮ್ಮ ಮನೇಲಿ ಬೆಳೆದಾದ್ರೆ ಹಿಡಿ, ಸಾಯಿಸು, ಕೊಲ್ಲು, ಕತ್ತರಿಸು ಅಂತ ಹೇಳ್ತೀರಾ. ನಾವು ಬೆಳೆದ ವಾತಾವರಣ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಸರಸ್ವತಿ ಸ್ವರೂಪ ಮಕ್ಕಳ ಬಾಯಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಆ ಮಕ್ಕಳ ಬಾಯಲ್ಲಿ ಸರಸ್ವತಿ ಸ್ವರೂಪ ಆಗ್ಬೇಕಾದ್ರೆ ವಾತಾವರಣ ಹಾಗಿರ್ಬೇಕು, ಅವರನ್ನು ಬೆಳೆಸ್ತಕ್ಕಂಥ ಸಂಸ್ಕಾರತೆ ಹಾಗಿರ್ಬೇಕು. ಆಕಾಶದಷ್ಟು ಅವಕಾಶಗಳು, ಆಕಾಶದಷ್ಟು ಕಲಿಯೋದಿದೆ, ಅದನ್ನ ಕಲಿಬೇಕು. ತಾಯಿ ನಾಲಿಗೆ ವಿಶೇಷತೆ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡಿಸ್ತೇವೆ. ನಿಮ್ಗೆಲ್ಲ ಸಂಕಲ್ಪ ಮಾಡಿಸ್ಬೇಕಾದ್ರೆ ಜೇನು ತುಪ್ಪವನ್ನ ತೆಗೆದು ತಿನ್ನಿ, ಅದ್ರ ಮೇಲೆ ಓಂಕಾರವನ್ನ ಬರೀರಿ. ನೀವು ಮಕ್ಕಳಲ್ಲ, ಆದ್ರೂ ನಿಮ್ಮ ನಾಲಿಗೆ ಯಾಕೆ ದೇಹದಲ್ಲಿ ಶಬ್ದವನ್ನ ಹೊರಸೂಸ್ತಕ್ಕಂತ ನಾಲಿಗೆ ಏನಿದೆ, ಆ ನಾಲಿಗೆ ಅಂತಕ್ಕಂಥದ್ದು ಶುದ್ಧಿ ಆಗಬೇಕು. ಸರಸ್ವತಿ ಸ್ಥಾನ ನಿಲ್ಲಿಸ್ಬೇಕು ಅಂದ್ರೆ ಆಕೆಗೆ ನಮ್ಮ ನಾಲಿಗೆ ಪರಿಶುದ್ಧದಿಂದ ಕೂಡಿದೆ ಅಂತ ಅನಿಸ್ಬೇಕು, ಅಲ್ಲಿ ಕಲ್ಮಶ ಇಲ್ಲ ಅಂತ ಅನಿಸ್ಬೇಕು, ಅದು ಬೃಂದಾವನ ಅಂತ ಅನಿಸ್ಬೇಕು, ಅದು ತೊಳೆದ ಕ್ಷೀರಾಭಿಷೇಕ ಮಾಡಿದಂತಹ ಪುಣ್ಯವಾದ ಸ್ಥಳ ಅಂತ ಅನಿಸ್ಬೇಕು. ವಿಷ್ಣು ಸಹಸ್ರನಾಮ, ಸೌಂದರ್ಯಲಹರಿ, ಲಲಿತಾ ಸಹಸ್ರನಾಮ, ಇನ್ನು ಏನೇನೋ ಪಾರಾಯಣ ಮಾಡ್ತಾ ಇದ್ದೀವಿ ಅಂದಾಗ ಹೃದಯ ತುಂಬಬೇಕು, ನಾಲ್ಗೆ ಒಣಗ್ಬೇಕು, ಕಣ್ಣಂಚಲ್ಲಿ ನೀರ್ ಬರ್ಬೇಕು, ಅದು ಸತ್ಸಂಗ. ಆ ರೀತಿ ಅಮ್ಮನವರ ನಾಲಿಗೆ, ಆ ಜಿಹ್ವ ಅಂತಕ್ಕಂಥದ್ದು ನಮಗೆ ರುಚಿಸ್ಬೇಕು, ಆಕೆಯ ಬಾಯಿಂದ ನಮಗೆ ತಥಾಸ್ತು ಶುಭವಾಗ್ಲಿ ಅಂತ ಅನಿಸ್ಕೋಬೇಕು ಅಂದ್ರೆ, ಸರಸ್ವತಿಯ ದೇವಿಯ ಅವಳ ಕೃಪೆ ನಮ್ಮ ಮೇಲೆ ಬೀಳ್ಬೇಕು ಅಂದ್ರೆ, ಮೋಕ್ಷಕ್ಕೆ ಪರಬ್ರಹ್ಮಕ್ಕೆ ಆನಂದ ಸಿಗಬೇಕು ಅಂದ್ರೆ, ಓಂಕಾರನಾದ ಪರಬ್ರಹ್ಮನನ್ನ ಅನುಸರಿಸ್ಬೇಕು ಅಂದ್ರೆ ಶ್ರೀದೇವಿಯನ್ನ ನಾವು ಬಿಡದೆ ನೀವು ಪೂಜೆ ಮಾಡ್ಬೇಕು. ಬಿಡದೆ ಆಕೆ ನಾಮವನ್ನ ಉಚ್ಚಾರಣೆ ಮಾಡ್ತಾ ಇರ್ಬೇಕು. ಆಗ ನಮ್ಗೆ ನಿತ್ಯೋತ್ಸವ, ನಿತ್ಯ ಆನಂದ ಎಲ್ಲವೂ ಆಗತ್ತೆ. ಇಂಥ ವಿಶೇಷವಾದ ಶ್ಲೋಕವನ್ನ ಹೇಳ್ಕೊಂಡು ಜೇನುತುಪ್ಪಕ್ಕೆ ನೈವೇದ್ಯ ಮಾಡಿ ನೀವು ತಿನ್ನಿ, ನಿಮ್ಗೆ ಬಹಳ ಒಳ್ಳೇದಾಗತ್ತೆ. 8 ದಿನಗಳ ಕಾಲ 1000 ಬಾರ ಜಪ ಮಾಡಿ ಅನ್ನೋ ವಿಶೇಷತೆಯನ್ನು ಕೂಡ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಆ ಜಗನ್ಮಾತೆಯನ್ನ ಸದಾಕಾಲ ನೆನೆಸೋದು, ಸರ್ವಂ ಶ್ರೀ ದೇವಿ ಪಾದಾರ್ಪಣಮಸ್ತು ಅಂತ ಹೇಳ್ತಾ, ಆಕೆಗೆ ಪ್ರಾರ್ಥಿಸ್ತಾ ತರಗತಿಯನ್ನ ಇಲ್ಲಿಗೆ ನಿಲ್ಲಿಸೋದು. ಧನ್ಯವಾದ.